ಸ್ತೋತ್ರವಾಗಲಿ. ಮತ್ತೊಂದು ಸಲ ದೇವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ನಾವು ಕೂಡಿ ಬಂದು ಆತನನ್ನು ಆರಾಧನೆ ಮಾಡೋದಕ್ಕೆ, ಆತನನ್ನು ಸ್ತುತಿಸೋದಕ್ಕೆ ಆತನ ಒಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಾರೆ. ಇವತ್ತು ವಾಕ್ಯವನ್ನು ನಾವು ಓದ್ಕೊಂಡ್ವಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನ ತನಕ. ಸೊ ಈ ವಾಕ್ಯದ ಆಧಾರದಲ್ಲಿ ನಾವು ಇವತ್ತು ದೇವರ ವಾಕ್ಯವನ್ನು ಕೇಳೋಣ. ಇವತ್ತಿನ ಅಂಶ ದೇವರ ವಾಕ್ಯದಿಂದ ನಡೆಸಲ್ಪಡಿದೆ ಎಂಬುದಾಗಿ. ಜ್ಞಾನೋಕ್ತಿಗಳಲ್ಲಿ 3ನೇ ಅಧ್ಯಾಯ 3ರಿಂದ 6ನೇ ವಚನವನ್ನು ನಾವು ನೋಡೋಣ. ಇದರಲ್ಲಿ ಪರಿಚಯದಲ್ಲಿ ನಾವು ನೋಡುವಾಗ 3 ವಿಷಯಗಳ ಕಡೆ ನಾವು ಗಮನ ಕೊಡೋಣ. ಈಗ ನಾವು ಓದ್ಕೊಂಡಿದ್ದು ದೇವರ ವಾಕ್ಯದಿಂದ ನಡೆಸಲ್ಪಡಿದೆ ಎಂಬುದಾಗಿ, ದೇವರ ವಾಕ್ಯಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಕೊಳ್ಬೇಕೆಂಬುದಾಗಿ 3ನೇ ವಚನದಲ್ಲಿ ನಾವು ಅದನ್ನೇ ನೋಡ್ತೀವಿ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ ಎಂಬುದಾಗಿ. ಸೊ ನಮ್ಮ ಹೃದಯದ ಹಲಿಗೆಗಳ ಮೇಲೆ ಏನನ್ನ ಬರೀಬೇಕಂತೆ? ಯಾರ ಮಾತನ್ನ ಬರೀಬೇಕಂತ? ದೇವರ ಮಾತುಗಳನ್ನ ಬರೀಬೇಕು ಎಂಬುದಾಗಿ. ನಾವು ಮಾಡುವಂತ ಅತ್ಯಂತ ಬಲಹೀನ ಕೆಲಸಗಳೇನೆಂದ್ರೆ ದೇವರ ಮಾತನ್ನ ಬಿಟ್ಟು ಬೇರೆ ಮಾತುಗಳನ್ನ ಮನಸ್ಸಿಗೆ ಹಾಕೊಳ್ಳುವಂಥದ್ದು. ಹಾಗಾಗಿ ಪರಿಚಯದಲ್ಲಿ ನಾವು ನೋಡುವಾಗ ನನ್ನ ಮಾತುಗಳು ಎಂಬುದಾಗಿ, ನನ್ನ ಮಾತುಗಳು. ನನ್ನ ಮಾತುಗಳು ಅದು ನಮ್ಮ ಆಲೋಚನೆಗಳು, ನಮ್ಮ ಒಳಗೆ ಬರುವಂತಹ ಆಲೋಚನೆಗಳು. ನಾನು ಹೇಳ್ತಿರುವಂಥದ್ದು ಇದು ದೇವರ ಆಲೋಚನೆ ಅಲ್ಲ, ದೇವರ ಮಾತಲ್ಲ. ಆದರೆ ಪ್ರತಿದಿನ ನಮ್ಮ ಮನಸ್ಸು ಸುಮ್ಮನೆ ಇರೋದಿಲ್ಲ. ಏನಾದರೂ ಒಂದು ಪ್ರತಿ ಕ್ಷಣ ಯೋಚನೆ ಮಾಡ್ತಾನೆ ಇದೆ. ಏನಾದರೂ ಒಂದು ಯಾರ ಬಗ್ಗೆ ಆದರೂ ಆಗಲಿ, ದೇವರ ಬಗ್ಗೆ ಆಗಲಿ ಅಥವಾ ಜನರ ಬಗ್ಗೆ ಆಗಲಿ, ನಮ್ಮ ಬಗ್ಗೆ ಆಗಲಿ ಅನೇಕ ಆಲೋಚನೆಗಳು ಬರ್ತಾ ಇರುತ್ತೆ. ಹಾಗಾಗಿ ನಿನ್ನ ಆಲೋಚನೆಗಳು ಬೇಡ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಜನರ ಮಾತುಗಳು ಕೂಡ. ಜನರ ಮಾತುಗಳು, ಆ ಮಾತಿನ ಉದ್ದೇಶಗಳು ಬೇಡ ಎಂಬುದಾಗಿ. ಮೂರನೇದಾಗಿ ನಾವು ನೋಡುವಾಗ ಸೈತಾನನು ಕೂಡ ಮಾತನಾಡ್ತಾನೆ ನಮ್ಮ ಹೃದಯದಲ್ಲಿ. ಸೈತಾನನ ಮಾತುಗಳು, ಗುರಿಗಳು ಎಂಬುದಾಗಿ ನಾವು ನೋಡ್ತೀವಿ. ಸೈತಾನನ ಗುರಿಗಳು 3 ರೀತಿಯಾದ ಮಾತುಗಳ ಬಗ್ಗೆ ನಾವು ನೋಡ್ತಾ ಇರೋದು. ಪ್ರತಿದಿನ ಪ್ರತಿ ಕ್ಷಣ ನಮ್ಮಲ್ಲೇ ನಾವು ಹೋರಾಟ ಮಾಡಬೇಕಾಗುತ್ತೆ. ನಮ್ಮಲ್ಲೇ ನಾವು ಜಸ್ಟ್ ಒಂದು ಉದಾಹರಣೆ ಹೇಳ್ತೀವಿ. ಇವತ್ತು ನಾವೆಲ್ಲರೂ ಸಭೆಗೆ ಬಂದಿದ್ದೀವಿ. ಸಭೆಗೆ ಬರಬೇಕಾದ್ರೂ ಕೂಡ ನಮ್ಮಲ್ಲಿ ಒಂದು ಹೋರಾಟ, ಸಭೆಗೆ ಹೋಗ್ಬೇಕಾ ಬೇಡವಾ ಅಂತ. ಹೌದಾ? ಹೋಗ್ಲಾ ಬೇಡವಾ ಅನ್ನೋ ಆಲೋಚನೆಗಳು ಓಡ್ತಾ ಇರುತ್ತೆ. ಎಲ್ಲಿವರೆಗೂ ಚರ್ಚಿಗೆ ಹೋಗೋದಕ್ಕೆ ಸಮಯ ಹತ್ರ ಆಗ್ತಾ ಆ ಯೋಚನೆಗಳು ಒಂದಕ್ಕೊಂದು ಹೊಡೆದಾಡ್ತಾ ಇರುತ್ತೆ ಒಳಗಡೆ. ದೇವರ ಆಲೋಚನೆ, ದೇವರ ಒಂದು ಆತ್ಮನು ನಮ್ಮಲ್ಲಿ ಪ್ರೇರೇಪಿಸಿ ಸಭೆಗೆ ಹೋಗುವಂತ ಆ ಪ್ರೇರೇಪಣೆ ಇಲ್ಲ. ಈ ವಾರ ನಾನು ಸಭೆಗೆ ಶನಿವಾರನೇ ತೀರ್ಮಾನ ಮಾಡಿರ್ತೀವಿ ನಾಳೆ ಸಭೆಗೆ ಹೋಗಲೇಬೇಕು ಅಂತ. ಮತ್ತೆ ಮುಂಜಾನೆ ಆದಾಗ, ಭಾನುವಾರ ಬಂತು ಅಂದಾಗ ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ಕಾರ್ಯಕ್ರಮಗಳು. ಸೊ ಮನಸ್ಸಾಗಲೇ ಆ ಕಡೆ ಸೆಳೆಯುತ್ತೆ. ಈಗ ಒಂದು ಸಭೆ, ಎರಡನೇದು ನಿನ್ನ ಸ್ವಂತ ಕಾರ್ಯ. ಯಾವ ಕಡೆ ಹೋಗ್ಬೇಕು ಅಂತ ಮನಸ್ಸಲ್ಲಿ ಹೋರಾಟ ನಡೀತಾನೆ ಇರುತ್ತೆ. ಹೌದಾ ಅಲ್ವಾ? ಅದೇ ನಿನ್ನ ಆಲೋಚನೆ ಹೇಳ್ತಿರೋದು. ನಿನ್ನೆಲ್ಲ ಆಲೋಚನೆಗಳು ಬರ್ತಾ ಇರುತ್ತೆ. ದೇವರ ವಿಷಯದಲ್ಲಿ ಮಾತ್ರ ನಾವು ಅನೇಕ ಸಲ ಸೋತೋಗ್ತೀವಿ, ಮನುಷ್ಯರ ವಿಷಯದಲ್ಲಿ ಸೋಲಲ್ಲ. ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ನಡೆಯುತ್ತೀವಿ. ಅಯ್ಯೋ ನಾನು ಹೋಗಿಲ್ಲ ಅಂದರೆ, ಈಗ ಬೆಳಗ್ಗೆ
ತುಂಬ ಚೆನ್ನಾಗಿದ್ವಿ, ನಾವು ಊರಲ್ಲಿ ಇದ್ದಾಗ ತುಂಬ ಕ್ಲೋಸ್ ಆಗಿ ಒಟ್ಟೊಟ್ಟಿಗೆ ಬೆಳೆದವರು. ಅವ್ರ ಮಗನಿಗೆ ಮದುವೆ ಮಾಡ್ತಾ ಇದ್ದೆ ಈಗ ಬರೋ ಭಾನುವಾರ. ಹಾಗೆ ಕೋಪನೆ ಮಾಡ್ಕೊತಿತ್ತು, ಬರಲೇಬೇಕು ನೀನು ಅಂತ. ಇಲ್ಲ ಭಾನುವಾರ ಬರೋಕ್ಕಾಗಲ್ಲ ಅಂದರೆ ಯಾರಿಗಾದ್ರೂ ಹೇಳ್ಬಿಟ್ಟು ಬಾ. ನೀವು ನೋಡಿದಾಗೆ ನನಗೆ ಯಾರು ಸಂಬಂಧಿಕರೇ ಇಲ್ಲ, ಸ್ನೇಹಿತರೇ ಇಲ್ಲ ಅಂದಾಗ ಅಂದ್ಕೊಳ್ತೀರಿ. ಪ್ರತಿ ಭಾನುವಾರ ನಾವಿರ್ತೀವಿ. ಹಿಂದೂಗಳೆಲ್ಲ ಭಾನುವಾರನೇ ಮದುವೆಗಳು ಮಾಡೋದು, ಯಾವುದೇ ಕಾರ್ಯಕ್ರಮ ಇದ್ದು ಭಾನುವಾರನೇ ಮಾಡ್ತಾರೆ. ಆದರೆ ನನಗೆ ಅದು ಯಾವುದು ಮುಖ್ಯ ಅಲ್ಲ. ನಿಮ್ಮ ಮಕ್ಕಳ ಮದುವೆಗೂ ನಾವು ಬರಲ್ಲ ಅಂದರೆ ಪರವಾಗಿಲ್ಲ, ಇಲ್ಲಿರೋರು ನೀವು ಬಂದರೆ ಸಾಕು. ನನಗೆ ಯಾರೂ ಅವಶ್ಯಕತೆ ಇಲ್ಲ. ನಾನು ಹೇಳ್ತಿರೋದು ಭಾನುವಾರ ನನ್ನ ದೇವರ ಆಲಯಕ್ಕಿಂತ, ದೇವರ ಪ್ರಾರ್ಥನೆಗಿಂತ ನನಗೆ ಯಾವುದು ಮುಖ್ಯ ಅಲ್ಲ. ಅಲ್ಲೂಯ್ಯ, ಖಂಡಿತ ಮುಖ್ಯ ಅಲ್ಲ. ನಾನು ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಅಲ್ಲಿ ಹೋಗಿ ಅವರಿಂದ ಒಳ್ಳೆಯವ್ರು ಅನ್ಸ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ. ನನಗೆ ನನ್ನ ದೇವರು ಮುಖ್ಯ, ನನ್ನ ದೇವರನ್ನ ಆರಾಧನೆ ಮಾಡೋದು ಮುಖ್ಯ. ಸೊ ಆ ನಮ್ಮ ಆಲೋಚನೆಗಳನ್ನ ಗೆಲ್ಲೋದಿದೆಯಲ್ಲ, ಅದು ದೊಡ್ಡ ಸಾಹಸ. ನಾನು ಹೇಳ್ತಿರೋದು, ನೀನು ಸಭೆ ಬರೋದು ಬಿಡೋದು, ನೀನು ಪ್ರಾರ್ಥನೆ ಮಾಡೋದು ಬಿಡೋದು, ನೀನು ಬೈಬಲ್ ಓದೋದು ಬಿಡೋದು, ಅದು ನಿನಗೆ ಬಿಟ್ಟಿದ್ದು, ನಿನ್ನ ಆಲೋಚನೆಗೆ ಬಿಟ್ಟಿದ್ದದು. ಲೋಕದ ಕಾರ್ಯಗಳಿಗೆ ಎಷ್ಟು ಹೊತ್ತಾದರೂ ಕಳಿತೀವಿ, ಸಮಯ ಎಷ್ಟು ದೂರ ಆದರೂ ಹೋಗ್ತೀವಿ. ಸಭೆ ವಿಷಯ ಬಂದಾಗ, ದೇವ್ರ ವಿಷಯ, ಪ್ರಾರ್ಥನೆ ವಿಷಯ ಬಂದಾಗ ಸೋತು ಹೋಗ್ತಾ ಇರ್ತೀವಿ. ಆಮೇಲೆ ಆಲೋಚನೆಗಳು ಮುಂದಿನ ವಾರ ನೋಡ್ಕೊಳ್ಳೋಣ, ಆಮೇಲೆ ಓದೋಣ, ಆಮೇಲೆ ಪ್ರಾರ್ಥನೆ ಮಾಡೋಣ. ಸೈತಾನ ಯಾವಾಗಲೂ ಕೂಡ ನಮ್ಮನ್ನು ವಂಚಿಸ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು, ಎಚ್ಚರವಾಗಿರಬೇಕು. ಬೇಡ, ನಮ್ಮ ಆಲೋಚನೆ ಅಲ್ಲ, ದೇವರ ಆಲೋಚನೆ ಬೇಕಾಗಿರೋದು. ಅಲ್ಲೂಯ್ಯ. ಎರಡನೇದಾಗಿ ನೋಡುವಾಗ ಜನರ ಮಾತುಗಳು ಅಂತ ಹೇಳಿ ನೋಡ್ತೀವಿ. ಜನರ ಮಾತುಗಳು ಪ್ರತಿದಿನ ಬೆಳಿಗ್ಗೆ ನಾವು ಎದ್ದ ಆ ಕ್ಷಣದಿಂದ ಹಿಡಿದು ರಾತ್ರಿ ನಾವು ಮಲಗೋವರೆಗೂ ಯಾರ ಜೊತೆ ಮಾತಾಡ್ತಿರ್ತೀವಿ ನಾವು? ಜನರ ಜೊತೆಗೆ. ಆ ಜನ ನಮ್ಮ ಸಂಗ ಮಾತನಾಡ್ತಾನೆ ಇರ್ತಾರೆ. ಒಂದು ನಾವು ಅವ್ರ ಹತ್ರ ಮಾತಾಡ್ತಿರ್ತೀವಿ, ಇಲ್ಲ ಅವರು ಏನೆಲ್ಲ ವಿಷಯ ಬಂದು ನಮ್ಮ ಕಿವಿಗೆ ಊದು ಹೋಗ್ತಿರ್ತಾರೆ. ಅವ್ರ ಕುಟುಂಬದ ವಿಷಯ ಆಗಿರ್ಬೋದು, ಅವ್ರ ಗಂಡನ ವಿಷಯ, ಹೆಂಡತಿ ವಿಷಯ, ಮಕ್ಕಳ ವಿಷಯ, ಪಕ್ಕದ ಮನೆಯವರೆಲ್ಲ ಬಂದು ಇಲ್ಲ ಫೋನ್ ಮಾಡ್ಬೇಡ, ಅವರೆಲ್ಲೋ ಇದ್ರು. ಈಗ ಫೋನ್ಗಳಿರೋದ್ರಿಂದ ದೂರದಲ್ಲಿದ್ರು ಕೂಡ ಅವ್ರ ವಿಷಯಗಳು ಹೇಳ್ತಾ ಇರ್ತಾರೆ. ಅದನ್ನು ನಾವು ಕೂಡ ಕೇಳ್ತಾ ಇರ್ತೀವಿ. ಜನರ ಮಾತುಗಳು ಪ್ರತಿದಿನ ದಿನ ಪೂರ್ತಿ ಜನರ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಕೆಲವು ಒಳ್ಳೆ ಮಾತು ಕೇಳ್ಬೋದು, ಕೆಟ್ಟ ಮಾತುಗಳನ್ನು ಕೇಳ್ಬೋದು. ನಾನು ಹೇಳ್ತಿರುವಂಥದ್ದು ಉದ್ದೇಶ ಏನು? ಜನರು ಮಾತನಾಡುವಂಥದ್ದು ಲೌಕಿಕವಾದ ವಿಷಯಗಳು, ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳು, ಅದೇ ಅವರ ಒಂದು ಉದ್ದೇಶಗಳು. ಇನ್ನೇ ದೇವ್ರ ವಿಷಯ ಮಾತಾಡಲ್ಲ ಜನರು, ಲೋಕದ ಜನರು ಮಾತಾಡೋದಿಲ್ಲ. ದೇವ್ರ ವಿಷಯ ಬಂದಾಗ ನೀನು ಆ ಚರ್ಚೆಗೆ ಹೋಗ್ತೀಯಾ, ಯೇಸು ನಂಬಿದ್ಯಾ, ಹಾಗೆ ಹೀಗೆ ಅಂತ ಬೇಡಿರುವಂಥ ವಿಷಯಗಳೆಲ್ಲ ಮಾತನಾಡ್ತಾರೆ. ನಾನು ಹೇಳ್ತೀನಿ, ಈಗ ಜೇನುತುಪ್ಪ ಇದೆ ಅಂತ ಹೇಳಿದ್ರೆ, ನಿಮಗೆ ನಾನು ಜೇನುತುಪ್ಪ ಕಹಿ ಇರುತ್ತಂದ್ರೆ ನಂಬ್ತೀರಾ? ನೀವು ನಂಬ್ತೀರಾ? ಯಾಕೆ? ಸಿಹಿ ಇರುತ್ತೆ. ಹೇಗೆ ಗೊತ್ತ ನಿಮಗೆ? ನೀವು ತಿಂದಿದ್ದೀರ ತಾನೆ, ನೀವು ರುಚಿ ನೋಡಿದ್ದೀರ ತಾನೆ, ನೀವು ಅನುಭವಿಸಿದಿರ ತಾನೆ. ಮತ್ತೆ 1000 ಜನ ಬಂದು ಇಲ್ಲ ಜೇನು ಕಹಿಯಾಗಿರುತ್ತೆ ಅಂದ್ರೆ ನಂಬ್ತೀರಾ ನೀವು? ಇಲ್ಲ. ಹಾಗೇನೆ ಯೇಸು ಯಾರು ಅಂತ ನೀನು ಅನುಭವಿಸಿ ತಿಳ್ಕೊಂಡ್ಮೇಲೆ 1000 ಜನ ಹೊರಗಡೆ ಮಾತಾಡ್ಕೊಳ್ಳಿ, ಯೇಸು ನಮ್ಮ ದೇವರಲ್ಲ, ಯೇಸು ನನ್ನ ಹೋಗ್ಬಾರ್ದು, ಸಭೆಗೆ ಹೋಗ್ಬಾರ್ದು ಅಂತ 1000 ಜನ ಹೇಳಿ. ನೀನು ರುಚಿ ನೋಡಿದ್ದೆ, ನೀನು ಯೇಸುವೇ ಸತ್ಯ ದೇವರಂತ ಯಾರು ಎಷ್ಟು ಜನ ಹೇಳಿದ್ರು ಕೂಡ ನೀನು ಅವ್ರ ಮಾತನ್ನ ಕೇಳಬಾರ್ದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜನರ ಉದ್ದೇಶಗಳು ನಮ್ಮನ್ನ ದಾರಿ ತಪ್ಪಿಸೋದಾಗಿರುತ್ತೆ. ನೀನು ನಂಬ್ಕೊಂಡಿರುವಂಥ ನಿನ್ನ ಕುಟುಂಬದವರಾಗಲಿ, ನಿನ್ನ ಸಂಬಂಧಿಕರಾಗಲಿ, ನಿನ್ನ ಸ್ನೇಹಿತರಾಗಲಿ 199 ಭಾಗ ನಮ್ಮ ಜೀವಿತ ಹಾಳಾಗಬೇಕಂತ ನೋಡೋರೇ ಇರ್ತಾರೆ. ನಾವು ಚೆನ್ನಾಗಿದ್ರು ನಮ್ಮವರೇ ಸಹಿಸಲ್ಲ, ಅವ್ರ ಮಾತುಗಳನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ? ಮನುಷ್ಯರ ಮಾತು ಕೇಳಬೇಕು, ಆದರೆ ಕೇಳೋದು ಅಂತ ಹೇಳಿದ್ರೆ ಅದರಂತೆ ನಡೆಯೋದು ಅಂತ ಅಲ್ಲ. ಅವ್ರು ಏನಾದ್ರು ಮಾತಾಡುವಾಗ ಕೇಳಿಸ್ಕೋಬೇಕು, ಅದೊಂದು ಗೌರವ. ಹಾಗಂತೇಳಿ ಅವ್ರು ಹೇಳೋದನ್ನೆಲ್ಲ ಕೇಳ್ಕೊಂಡು ಅದರಂತೆ ನಾವು ನಡ್ಕೋಬೇಕು ಅಂತ ಅಲ್ಲ. ಮೂರನೇದಾಗಿ ಸೈತಾನ ಮಾತಾಡ್ತಾನೆ ಇವಾಗ. ಸೈತಾನ ನನ್ನ ಜೊತೆ ಮಾತಾಡ್ತಿರ್ತಾನೆ ತುಂಬಾನೇ. ನಿಮ್ಮ ಜೊತೆ ಹೇಗೋ ನನಗೆ ಗೊತ್ತಿಲ್ಲ. ಸೈತಾನ ಮಾತಾಡ್ತಿರ್ತಾನೆ. ಸೈತಾನನ ಸ್ವರ ಕೇಳಿಸ್ತಾ ಇರ್ತಾನೆ. ಪಾಪದ ಕಾರ್ಯಗಳು, ಲೋಕದ ಕಾರ್ಯಗಳು ಪ್ರೇರೇಪಿಸ್ತಾ ಇರ್ತಾನೆ. ಬರ್ತೋಗಿರೋ ಎಲ್ಲ ಹಳೆಯ ಸ್ವಭಾವಗಳನ್ನು ನೆನಪಿಸ್ತಾ ಇರ್ತಾನೆ. ಯಾಕಂದ್ರೆ ನಾವೀಗ ಆ ಒಂದು ಸ್ವಭಾವದಿಂದ ಅಥವಾ ಆ ಒಂದು ಉರುಲಿನಿಂದ ತಪ್ಪಿಸ್ಕೊಂಡಿದ್ದೀವಿ. ಮತ್ತೆ ನಮ್ಮನ್ನ ಮಾರ್ಗದಲ್ಲಿ ತಗೊಂಡೋಗಿ ಅಲ್ಲಿ ಬೆಳೆಸಬೇಕು ಅಂತ ಸೈತಾನ ಆಲೋಚನೆ. ಅವರ ಗುರಿಗಳೇನು? ದೇವರಿಂದ ನಮ್ಮನ್ನು ದೂರ ಮಾಡೋದು,
ಇನ್ನೇನು ನಮ್ಮದೇ ನಾವು ಉದ್ಧಾರ ಮಾಡೋಕ್ಕಲ್ಲ, ಇನ್ನೇನು ನಮಗೆ ನಾವು ಸಮಾಧಾನ ಶಾಂತಿಯಲ್ಲಿ ನಡೆಸೋದಕ್ಕಲ್ಲ. ಸೈತಾನ ಬರೋದು ಕದ್ದುಕೊಳ್ಳೋದಕ್ಕೆ, ಕುಯ್ಯೋದಕ್ಕೆ, ಹಾಳು ಮಾಡೋದಕ್ಕೆ ಬದಲಾಗಿ ನಾವು ಮಾಡ್ತೇವೆ. ಅದಕ್ಕೆ ಸೈತಾನ ಮಾತನಾಡುವಾಗ ಎಚ್ಚರದಿಂದ ಇರಬೇಕು. ಇದು ದೇವರ ಮಾತ್ರ ಅಥವಾ ಸೈತಾನನ ಮಾತ್ರ ಹೇಗೆ ಗೊತ್ತಾಗುತ್ತೆ? ಒಳ್ಳೆಯದು ಆತ್ಮಿಕವಾದದ್ದು ದೇವರಿಂದ ಬರುವಂಥದ್ದು, ಕೆಟ್ಟದ್ದು ಶಾರೀರಿಕವಾದದ್ದೆಲ್ಲ ಸೈತಾನದಿಂದ ಬರುವಂಥದ್ದು. ಈಗ ಪೇತ್ರನು ಯೇಸು ಸ್ವಾಮಿ ಹತ್ರ ಮಾತಾಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇನ್ನು ಸ್ವಲ್ಪ ದಿನನೇ ಆಮೇಲೆ ನನ್ನನ್ನ ಈ ಜನರು ಹಿಡ್ಕೊಂಡು ಹೋಗಿ ಸಿಲುಬೆಗೆ ಹಾಕಿ ಸಾಯಿಸ್ತಾರೆ ಅಂತ ಹೇಳುವಾಗ ಪೇತ್ರನು ಹೇಳ್ತಾನೆ, ಇಲ್ಲ ಇಲ್ಲ, ನಿನಗೆ ಇದೆಂದಿಗೂ ಆಗಬಾರ್ದು, ನಾನು ಈ ಥರ ಆಗೋದಕ್ಕೆ ಬಿಡೋದಿಲ್ಲ, ನೀವು ಸಾಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾರೆ. ಅದು ಕೂಡ ಯಾರು ಮಾತಾಡೋದಂತೆ? ಸೈತಾನ ಮಾತಾಡೋದಂತೆ. ಯೇಸುನ ಸಿಲುಬೆಗೆ ಹಾಕಬಾರ್ದು ಅನ್ನೋದು ಸೈತಾನನ ಮಾತು. ಇವತ್ತೆಲ್ಲ ಲೋಕದವರು ಏನಂತ ಮಾತಾಡ್ತಾರೆ ಗೊತ್ತಾ? ಯೇಸುವಿಗೆ ಬಲ ಇದ್ದಿದ್ರೆ, ಯೇಸುವಿಗೆ ಶಕ್ತಿ ಇದ್ದಿದ್ರೆ, ಯೇಸುವೆ ದೇವರಾಗಿದ್ದಿದ್ರೆ ಅವ್ರು ಯಾಕೆ ಸಿಲುಬೆಯಲ್ಲಿ ಸಾಯ್ಬೇಕಾಗಿತ್ತು? ಅವ್ರು ಕಾಪಾಡ್ಕೊಳಕ್ ಆಗದೆ ಇರೋರು ನನ್ನನ್ನ ಎಲ್ಲಿ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಅರೆ, ಯೇಸು ಸ್ವಾಮಿ ಬಂದಿದ್ದೆ ಸಾಯೋದಕ್ಕೆ, ಆತನ ಮನುಷ್ಯನಾಗಿ ಬಂದಿದ್ದೆ ಸಾಯೋದಕ್ಕೆ ಅಂತ ಹೇಳಿದ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದೇನು? ಯೇಸು ಸ್ವಾಮಿ ಹೇಳ್ತಾರೆ, ನಾನು ಒಂದು ಚಿಕ್ಕ ಪ್ರಾರ್ಥನೆ ನನ್ನ ತಂದೆಗೆ ಮಾಡೋದಾದ್ರೆ 6,000 ದೂತರನ್ನ ಕಳಿಸ್ಕೊಡ್ತಾರೆ. ಒಬ್ಬ ದೂತ ಒಂದು ಕ್ಷಣದಲ್ಲಿ, ಒಂದು ರಾತ್ರಿಯಲ್ಲಿ 1,85,000 ಅರಣ್ಯರ ಸೈನ್ಯವನ್ನು ಸೋಲಿಸಿ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ 6,000 ಜನರು ದೇವದೂತರು ಈ ಲೋಕದಲ್ಲಿ ಬಂದರೆ ಏನಾಗ್ಬೋದು? ಪ್ರಪಂಚನೇ ಒಂದು ರಾತ್ರಿಯಲ್ಲಿ ನಾಶ ಮಾಡ್ಬೋದು. ಸೊ ಹೇಳ್ತಿರುವಂಥದ್ದು ಸೈತಾನ ಮಾತಾಡೋದು. ಈ ತರದ ಮಾತುಗಳೆಲ್ಲ ಸೈತಾನನ ಮಾತುಗಳು. ಜನರೇ ಮಾತಾಡ್ಬೋದು, ಅವ್ರ ಮೂಲಕ ಸೈತಾನ ಮಾತಾಡ್ತಾರೆ. ಸೊ ಯಾವಾಗ ಪೇತ್ರನು ನೀವು ಸಾಯಬಾರದು ಅಂತ ಹೇಳಿದ್ರು ಯೇಸು ಸ್ವಾಮಿಗೆ ಗೊತ್ತಾಯ್ತು. ಈಗ ನೋಡಿ, ದೇವ್ರ ಮಾತು ಯಾವುದು, ಸೈತಾನ ಮಾತು ಯಾವುದು ಅಂತ. ಮತ್ತೆ ಸ್ವಾತ 11ನೇದಲ್ಲಿ ಜನರು ನನ್ನನ್ನು ಯಾರಂತಿದ್ದಾರೆ ಅಂತ ಕೇಳಿದ್ರು ಪ್ರಶ್ನೆ. ಅವಾಗ ಸ್ಥಾನಿಕರಾದ ಯೋಹಾನನ ಅಂತ ಕೆಲವರು, ಯೆರೆಮೀಯ ಅಂತ ಕೆಲವರು, ಎಲಿಯಾ ಅಂತ ಕೆಲವರು, ಮತ್ತೆ ಪ್ರವಾದಿಗಳ ಒಬ್ಬರು ಅಂತ ಕೆಲವರು ಹೇಳ್ತಿದ್ದಾರೆ. ಸರಿ, ನೀವೇನ್ ಹೇಳ್ತೀರ ಅಂದ್ರೆ ಸೀಮೋನ್ ಪೇತ್ರ ಹೇಳ್ತಾರೆ, ನೀನು ಬರಬೇಕಾಗಿರುವ ಕ್ರಿಸ್ತ, ಜೀವ ಸ್ವರೂಪನಾದ ದೇವರ ಕೃಪ ಅಂದ ತಕ್ಷಣ ಯೇಸು ಸ್ವಾಮಿಗೆ ತುಂಬಾ ಸಂತೋಷವಾಗುತ್ತೆ. ಏನಂತ ಹೇಳ್ತಾರೆ ಯೇಸು ಸ್ವಾಮಿ? ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ವಿಷಯವನ್ನ ನಿನಗೆ ನನ್ನ ತಂದೆಯಾದ ದೇವರೇ ತಿಳಿಸಿದ್ದಾರೆ ಅಂತ. ಯಾರು ಮಾತಾಡಿದಾಗ? ದೇವರು. ನೀನು ಕ್ರಿಸ್ತನು ಅಂತ ಹೇಳಿದ್ದು ಅದು ದೇವರ ಪ್ರೇರಣೆಯಿಂದ. ಅದೇ ಪೇತ್ರನು ಯೇಸು ಸ್ವಾಮಿನ ಸಿಲುಬೆಗೆ ಹಾಕಬಾರದು ಅಂತ ಮಾತಾಡುವಾಗ ಆಗ ಪ್ರೇರೇಪಿಸಿದ ಯಾರು? ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಜನರು ಒಂದು ವೇಳೆ ಅದು ನಿನ್ನ ಮನಸ್ಸಲ್ಲಿ ಹುಟ್ಟೋದಾಗಲಿ, ಜನರು ಮಾತಾಡೋದಾಗಲಿ, ಅದು ಯಾರೇ ವಿಶ್ವಾಸಿಗಳೇ ಮಾತಾಡೋದಾಗಲಿ, ನಾನು ಹೇಳ್ತಿರೋದು ಯಾರು ಪರವಾಗಿ ಮಾತಾಡ್ತಾರೆ, ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು ಅವ್ರ ಜೀವನದಲ್ಲಿ ಸಮಸ್ಯೆಗಳು ನಡೆದಾಗ ಅದು ದೊಡ್ಡ ಸಮಸ್ಯೆ, ಇನ್ನೊಬ್ಬರ ಜೀವನದಲ್ಲಿ ಸಮಸ್ಯೆಗಳು ನಡೆದಾಗ ಅದು ತುಂಬಾ ಹಗುರವಾಗಿ ತೆಗೆದುಕೊಳ್ತಾರೆ. ಜನರು ಸಮಯಕ್ಕೆ ತಕ್ಕಂತೆ ಬದಲಾಗ್ತಿರ್ತಾರೆ. ಸೊ ಇದರ ಹಿಂದುಗಡೆ ಎಲ್ಲ ಒಂದು ವೇಳೆ ನಮ್ಮ ಉದ್ದೇಶಗಳಾದರೂ, ನಮ್ಮ ಆಲೋಚನೆಗಳಾದರೂ, ನಮ್ಮ ಗುರಿಗಳಾದರೂ ಅದರ ಹಿಂದೆ ಸೈತಾನನ ಕಾರ್ಯ ಮಾಡ್ತಾನೆ. ಕಣ್ಣಿಗೆ ಕಾಣದಿರುವಂತಹ ಆ ಸೈತಾನನ ಶಕ್ತಿಗಳು ಕಾರ್ಯ ಮಾಡ್ತಾರೆ. ಅದಕ್ಕೆ ನೀನು ನಿನ್ನ ಮಾತು ಮೇಲೋ, ನೀನು ಜನರ ಮಾತು ಮೇಲೋ, ಅಥವಾ ನೀನು ಸೈತಾನನ ಮಾತು ಮೇಲೋ ಇರಬಾರದು. ಯಾರ ವಾಕ್ಯದಿಂದ ನಡೆಸಲ್ಪಡಬೇಕು? ದೇವರ ವಾಕ್ಯದಿಂದ. ಯಾಕಂದ್ರೆ ಆ ವಾಕ್ಯ ಜೀವವಾಗಿದೆ. ಆಮೇಲೆ ಆ ದೇವರ ವಾಕ್ಯ ನಮಗೆ ಬಲ ಕೊಡುವಂಥದ್ದಾಗಿದೆ. ಆ ವಾಕ್ಯ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಆ ವಾಕ್ಯವೇ ನಮ್ಮನ್ನು ಬಿಡುಗಡೆ ಕೊಡುವಂಥದ್ದಾಗಿದೆ. ಆ ವಾಕ್ಯ ನಮಗೆ ಸಮಾಧಾನ ಕೊಡುವಂಥದ್ದು. ಆ ವಾಕ್ಯವೇ ನಮಗೆ ಶಾಂತಿ ಕೊಡುವಂಥದ್ದು. ಹಲ್ಲೆಲೂಯಾ. ಅದೇ ವಾಕ್ಯದಿಂದ ಯೇಸು ಸೈತಾನನ ಜಯಿಸಿದ್ರು. ಆ ವಾಕ್ಯವೇ, ದೇವರ ವಾಕ್ಯವೇ ಎಲ್ಲವೂ ಕೂಡ. ಹಾಗಾಗಿ ದೇವರ ವಾಕ್ಯದಿಂದ ನಾವು ನಡೆಸಲ್ಪಡಬೇಕೆಂಬುದಾಗಿ ಮುಖ್ಯ ಸಂದೇಶದಲ್ಲಿ 3 ವಿಷಯಗಳನ್ನು ನೋಡುವಾಗ, ಮೊದಲನೇದಾಗಿ
ದೇವರ ವಾಕ್ಯವು ನಿನ್ನಲ್ಲಿ ಮುದ್ರೆಯಾಗಲಿ ಎಂಬುದಾಗಿ ನೋಡ್ತೇವೆ. ದೇವರ ವಾಕ್ಯ ಅಂದರೆ ಅದು ಕ್ರಿಸ್ತನು, ಅಂದರೆ ಸುವಾರ್ತೆ. ದೇವರ ವಾಕ್ಯ ಅಂದರೆ ಕ್ರಿಸ್ತನು. ನಿನ್ನೆನೂ ಕೂಡ ಆಶ್ರಯದಿಂದ ಒಂದು ಆಶ್ರಮ ದೇವರ ವಾಕ್ಯ ಹೇಳ್ತಾ ಇತ್ತು ಮಕ್ಕಳಿಗೆ. ಹಾಗೆ ಹೇಳ್ತಾ ಇತ್ತು, ವಾಕ್ಯವನ್ನು ಹೇಳುವಾಗ ಹೇಳ್ತಾರೆ, ಬೈಬಲಲ್ಲಿ ಶಾರೀರಿಕವಾದದ್ದು ಆತ್ಮಿಕವಾದದ್ದು ಎಲ್ಲ ಇದೆ. ಆದರೆ ಜನರು ಏನು ಮಾಡ್ತಿದ್ದಾರೆ, ಶಾರೀರಿಕವಾದದ್ದನ್ನು ಹಿಡ್ಕೊಳ್ತಿದ್ದಾರೆ. ಶಾರೀರಿಕವಾದ ಶಾರೀರಿಕವಾದ ಬಿಡುಗಡೆಗಳನ್ನು ಮಾತ್ರ ಹಿಡ್ಕೊಳ್ತಿದ್ದಾರೆ. ಅದ್ರ ಮೇಲೆ ಮನಸ್ಸಿರ್ತಾರೆ. ನೋಡಿ, ನಿನ್ನಂತೆ ನೀನು ನೆರವನ್ನು ಪ್ರೀತಿಸಬೇಕು ಅಂತ, ನೀನು ಇತರಿಗೆ ಒಳ್ಳೇದು ಮಾಡಬೇಕು ಅಂತ, ಕರುಣಿಸಬೇಕು, ದಯ ತೋರಿಸ್ಬೇಕು, ಇವೆಲ್ಲ ಹಿಡ್ಕೊಳ್ತಾರೆ ನಿಜ. ಆದರೆ ಕ್ರಿಸ್ತರನ್ನೇ ಬಿಟ್ಬಿಡ್ತಿರ್ತಾರೆ. ಯೇಸುವನ್ನು ಹಿಡ್ಕೊಳ್ಳೋದು ಬಿಡ್ತಾರೆ. ಯೇಸುವನ್ನ ಮುಖ್ಯವಾಗಿ ಹಿಡ್ಕೊಳ್ಳೋದು ಬಿಡ್ತಾರೆ. ಅದಕ್ಕೋಸ್ಕರನೇ ನಿನ್ನ ಜೀವನದಲ್ಲಿ ಯೇಸುವಿನ ಸುವಾರ್ತೆಯನ್ನು ಏನ್ ಮಾಡ್ಕೋಬೇಕಂತೆ, ಮುದ್ರೆ ಮಾಡ್ಕೋಬೇಕಂತೆ. ಬರೆಯಿರಿ ಅಂತ ಹೇಳ್ಬಿಟ್ಟು, ನಿನ್ನ ಹೃದಯವೆಂಬ ಹಲಿಗೆಯ ಮೇಲೆ ಬರೆದುಕೋ ಅಂತ ವಾಕ್ಯ ಹೇಳುತ್ತಂದ್ರೆ ಹೇಗೆ ಬರೀತೀರ ನೀವೇ ಹೇಳಿ. ನಿಮ್ಮ ಹೃದಯದ ಹಲಿಗೆ ಮೇಲೆ ಹೇಗೆ ಬರೆಯಕ್ಕಾಗತ್ತೆ? ಯಾವುದರಿಂದ ಬರೆಯಕ್ಕಾಗತ್ತೆ? ದೇವರು ನಮ್ಮ ಹೃದಯದಲ್ಲಿ ಆ ವಾಕ್ಯಗಳನ್ನು ಮುದ್ರೆ ಮಾಡುವಂಥದ್ದಾಗಿದೆ. ಅಲ್ಲಲ್ಲೂಯ. ಒಂದು 3 ವಿಷಯಗಳನ್ನ 3 ವಚನಗಳನ್ನ ಓದ್ಕೊಂಡು ಇದರಲ್ಲಿ ಜ್ಞಾನೋಕ್ತಿ, 7ನೇ ಅಧ್ಯಾಯ 3ನೇ ವಚನ. ಅವುಗಳನ್ನು ನಿನ್ನ ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೋ, ಹೃದಯದ ಹಲಿಗೆಯಲ್ಲಿ ಬರೆ. ಆಮೇಲೆ ಎಲ್ಲಿ ಬರಿಬೇಕಂತೆ? ಹೃದಯದ ಹಲಿಗೆಯ ಮೇಲೆ ಬರಕು ಅಂತ ಹೇಳ್ಬಿಟ್ಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಬೆರಳಿಗೆ ಉಂಗುರವಾಗಿ ತರಿಸ್ಕೋಬೇಕು. ಆ ಉಂಗುರವನ್ನು ಎಷ್ಟು ಭದ್ರವಾಗಿ ನಾವು ನೋಡ್ಕೊಳ್ತೀವೋ ಅಷ್ಟು ಭದ್ರವಾಗಿ ನಾವು ದೇವರ ವಾಕ್ಯವನ್ನ ಹೃದಯದಲ್ಲಿ ಇಟ್ಕೋಬೇಕು ಎಂಬುದಾಗಿ ನೋಡ್ತಾ ಇದ್ದೇವೆ. ಇನ್ನೊಂದು ವಚನವನ್ನು ನೋಡುವಾಗ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸಪಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇಲ್ಲಿ ನಾವು ನೋಡ್ತಾ ಇರೋದೇನು? ದೇವರ ವಾಕ್ಯವನ್ನು ಎಲ್ಲಿ ಬರಿಬೇಕಂತೆ? ಹೃದಯದಲ್ಲಿ ಬರಿಬೇಕು ಎಂಬುದಾಗಿ ದೇವರು ಪದೇ ಪದೇ ಹೇಳಿ ತುಂಬಾ ವಚನಗಳಿದೆ. ನಮ್ಮ ಹೃದಯ ಎಂಬ ಹಲಿಗೆ ಮೇಲೆ ಆತನ ವಾಕ್ಯವನ್ನು ಬರಿಬೇಕು ಅಂತ ಹೇಳಿ. ಮತ್ತೆ 2 ಕೊರಿಂಥ 3:3, 2 ಕೊರಿಂಥ 3:3 ಕೂಡ ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಂಡ ಪಾತ್ರವಾಗಿದ್ದರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸಿಯಿಂದ ಬರೆದಿದ್ದಲ್ಲ, ಜೀವವುಳ್ಳ ದೇವರ ಆತ್ಮದಿಂದಲೇ ಬರೆದಿದ್ದು. ಯಾವುದರಿಂದ ಬರೆದಿದ್ದಂಥದ್ದು? ದೇವರ ಆತ್ಮನಿಂದ, ಜೀವವುಳ್ಳ ದೇವರ ಆತ್ಮನಿಂದ ಬರೆದಿರೋದು. ಮಸಿ ಅಂದ್ರೆ ಏನು? ಪೆನ್ನು, ಇಂಕಿಂದ ಬರೆದಿದ್ದಲ್ಲ. ಇದು ನನ್ನ ಹೃದಯಗಳಲ್ಲಿ ದೇವರ ಆತ್ಮನಿಂದ ದೇವರ ವಾಕ್ಯಗಳು ಬರೆಯಲ್ಪಡಬೇಕು ಅಂತ. ಅಲ್ಲೂಯ್ಯ. ಈಗ ಈ ಬೈಬಲನ್ನ ನಾವು ಸತ್ಯವೇದ ಅಂತೀವಿ ಅಲ್ವಾ? ಈ ಬೈಬಲನ್ನ ಸತ್ಯವೇದ ಅಂತೀವಿ, ಜೀವವುಳ್ಳ ಪುಸ್ತಕ ಅಂತೀವಿ. ಯಾಕೆ ಅಂತ ಹೇಳಿದ್ರೆ ಇದು ದೇವರ ವಾಕ್ಯ ಆಗಿರೋದ್ರಿಂದ. ನಿನ್ನ ಜೀವನದಲ್ಲಿ ದೇವರ ವಾಕ್ಯಗಳು, ನಿನ್ನ ಹೃದಯದಲ್ಲಿ ದೇವರ ವಾಕ್ಯಗಳು ಮುದ್ರೆ ಆಗುವಾಗ ನೀನೇನಾಗ್ತೀಯ? ಜೀವವುಳ್ಳ ಪತ್ರಿಕೆ ಆಗ್ತೀಯ. ಅಲ್ಲೂಯ್ಯ. ಜೀವವುಳ್ಳ ಪತ್ರಿಕೆ, ನಡೆದಾಡುವ ಪತ್ರಿಕೆ ಆಗ್ತೀಯ. ನೀನು ಎಲ್ಲಿ ಹೋದ್ರೂ ಕೂಡ ಆ ಕ್ರಿಸ್ತನ ಬಗ್ಗೆ ಮತ್ತೊಬ್ಬರಿಗೆ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ನಿನ್ನಲ್ಲಿ ಆ ಜೀವವಾಕ್ಯಗಳು ಇರುವುದರಿಂದ. ಅಲ್ಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2ನೇದಾಗಿ ನಾವು ನೋಡುವಾಗ ದೇವರ ವಾಕ್ಯವು ನಿನ್ನಲ್ಲಿ ಬೇರು ಬಿಡಬೇಕೆಂಬುದಾಗಿ. ದೇವರ ವಾಕ್ಯವು ನಿನ್ನಲ್ಲಿ ಬೇರು ಬಿಡಲಿ ಎಂಬುದಾಗಿ ನಾವು ನೋಡ್ತೀವಿ. ಇದು ದೇವರ ರಾಜ್ಯದ ಬಗ್ಗೆ ಮಾತನಾಡ್ತಾ ಇದೆ. ದೇವರ ರಾಜ್ಯ ಅಂದ್ರೆ ಪ್ರಾರ್ಥನೆ. ಮೊದಲೇ ನಾವು ನೋಡಿದ್ದು ಕ್ರಿಸ್ತನ ವಾಕ್ಯವನ್ನು ಮುದ್ರೆ ಮಾಡ್ಕೊಳ್ಳೋದಾದ್ರೆ ಕ್ರಿಸ್ತನನ್ನ ಮುದ್ರೆ ಮಾಡ್ಕೋಬೇಕು. ಕ್ರಿಸ್ತನಿಗೆ ಸಂಬಂಧಪಟ್ಟ ಸತ್ಯ ಸುವಾರ್ತೆನ ನಮ್ಮ
ಹೃದಯದಲ್ಲಿ ಮುದ್ರೆ ಮಾಡ್ಕೋಬೇಕು ಅಂತ. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನಾವು ಬೇರು ಬಿಡೋದು ಅಂದ್ರೆ ಹೇಗೆ ಬೇರು ಬಿಡೋದು? ಅದು ದೇವರ ರಾಜ್ಯದ ವಿಷಯಗಳನ್ನು ಆಳವಾಗಿ ತಿಳ್ಕೊಳ್ಳೋದ್ರ ಮೂಲಕ, ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ದೇವರಲ್ಲಿ ಬೇರು ಬಿಡಬಹುದು ಎಂಬುದಾಗಿ ನಾವು ನೋಡ್ತೇವೆ. ಕೆಲವು ವಚನಗಳನ್ನು ನಾವು ನೋಡುವಾಗ, ಮೊದಲನೇದಾಗಿ ಕೊಲೊಸ್ಸೆ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 6-7. ಕೊಲೊಸ್ಸೆ 2:6-7. ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಆಮೆನ್. ಸೊ ಈಗ ಯಾವ್ದ್ರಲ್ಲಿ ಬೇರೆ ಬಿಡಬೇಕಂತ ಹೇಳಿ ದೇವರ ವಾಕ್ಯ ಹೇಳ್ತಿರೋದ್ರಲ್ಲಿ, ದೇವರಲ್ಲಿ, ಕ್ರಿಸ್ತನ ರಾಜ್ಯದಲ್ಲಿ. ಆಮೇಲೆ ಇನ್ನೊಂದು ವಚನವನ್ನು ಕೂಡ ಓದೋಣ. ಎಫೆಸಿ 3:16-19. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೇ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿನಾಶದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಸೊ ಇಲ್ಲಿ ಹೇಳ್ತಿರೋದು ಕ್ರಿಸ್ತನಲ್ಲಿ ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂಬುದಾಗಿ. ಇಲ್ಲಿ 12ನೇ ವಚನದಲ್ಲಿ ನಾವು ನೋಡಿದ್ವಿ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದರ ದೇವ ಜನರೆಲ್ಲರೊಂದಿಗೆ ಗ್ರಹಿಸುವ ಜ್ಞಾನ ಹೊಂದಿಕೊಳ್ಳಿ ಎಂಬುದಾಗಿ. ದೇವರ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರದ ಬಗ್ಗೆ ಮಾತನಾಡ್ತಿರೋದು. ಅಂದ್ರೆ ದೇವರಲ್ಲಿ ಅಷ್ಟು ಮಟ್ಟಿಗೆ ನಾವೇನ್ ಮಾಡ್ಬೇಕಂತೆ? ಬೇರೆ ಬಿಡಬೇಕು. ಹಲ್ಲೆಲೂಯಾ. ನಾನು ಮಾತಾಡ್ತಾರೆ ಅರ್ಥ ಆಗ್ತಿದೆಯಾ? ಮುದ್ರೆ ಅಂದ್ರೆ ಏನು, ಬೇರೆ ಅಂದ್ರೆ ಏನು ಅಂತ? ಬೇರೆ ಬಿಡೋದು ಅಂದ್ರೆ ಬಲವಾಗಿ ಈಗ ದೇವರ ವಿಷಯಗಳು ಎಷ್ಟು ಬಲವಾಗಿ ನಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಬಲವಾಗಿ ನಾವಿರ್ತೀವಿ. ಹಲ್ಲೆಲೂಯಾ. ದೇವರ ವಿಷಯಗಳು ನಮ್ಗೆ ಎಷ್ಟು ಕಡಿಮೆ ಗೊತ್ತಿರುತ್ತೋ ಅಷ್ಟು ಬಲಹೀನರಾಗಿರ್ತೀವಿ ನಾವು. ಅದಕ್ಕೆ ಹೇಳ್ತಿರೋದು ದೇವರ ವಿಷಯಗಳನ್ನ ತುಂಬಾ ಆಳವಾಗಿ ತಿಳ್ಕೋಬೇಕು ಎಂಬುದಾಗಿ, ದೇವರ ರಾಜ್ಯದ ಕುರಿತು ಆಳವಾಗಿ ತಿಳ್ಕೋಬೇಕು ಅಂತ. ಇಸ್ರಾಯೇಲ್ಯರು ನಾಶವಾಗ್ತಾ ಬಂದಿದ್ದೆ ದೇವರ ವಿಷಯಗಳನ್ನ, ದೇವರ ರಾಜ್ಯವನ್ನು ನಾವು ಸರಿಯಾಗಿ ತಿಳ್ಕೊಳ್ಳದೆ ಇರೋದು. ಯೇಸು ಬಂದು ಹೇಳ್ತಾರೆ, ದೇವರ ರಾಜ್ಯವು ಸಮೀಪವಾಗಿದೆ, ದೇವರ ಕಡೆ ತಿರುಗಿದೆ ಅಂದ್ರೆ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ. ಇಸ್ರಾಯೇಲ್ಗೆ ದೇವರ ಸತ್ಯ ಅರ್ಥ ಆಗ್ಲೇ ಇಲ್ಲ. ಇನ್ನೇ ಕೂಡ ನಾನು ಮಾತಾಡ್ತಿರ್ಬೇಕಾದ್ರೆ ಒಬ್ಬನ ಇದು ಮೀಟಿಂಗ್ ಕರಿಬೇಕು ಅಂತ ಹೇಳ್ಬಿಟ್ಟು ಮಾತಾಡುವಾಗ ಅವ್ರು ಹೇಳ್ತಿದ್ರಂತೆ, ಇದು ನಾನು ಹೇಳುವಂಥ ವಾಕ್ಯಗಳು ಅವ್ರಿಗೆ ಅರ್ಥ ಆಗೋದಿಲ್ಲ, ಅವು ಒಂಥರ ಅವ್ರ ಗಲಿಬಿಲಿ ಉಂಟಾಗೋ ಥರ ಇದೆ. ಅಂದ್ರೆ ಕ್ರಿಸ್ತನ ಬಗ್ಗೆ, ಸುವಾರ್ತೆ ಬಗ್ಗೆ ಹೇಳೋದು ಅವರಿಗೆ ಮುಖ್ಯ ಅಲ್ವಾ? ಅಲ್ಲ. ಅವ್ರು ಅಂತಿರೋದೇನು? ಈ ಅದ್ಭುತಗಳು, ಸ್ವಸ್ಥತೆಗಳ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ ಅಂತ ಹೇಳ್ಬಿಟ್ಟು. ಅದ್ಭುತ, ಸ್ವಸ್ಥತೆಗಳು ತಾನಾಗಿ ನಡೆಯುವಂಥದ್ದು ಅದು. ಹಲ್ಲೆಲೂಯಾ. ಯೇಸು ಹೇಳಿದ್ದು ದೇವರ ರಾಜ್ಯಕ್ಕಾಗಿ ನೀತಿಗೆ ತಗೊಂಡು ಅವಳು ಕೂಡ ಎಲ್ಲ ಬರುತ್ತಂದ್ರೆ ಎಲ್ಲ ಬರುತ್ತೆ. ಹಲ್ಲೆಲೂಯಾ. ಸೊ ಆ ಮಟ್ಟಿಗೆ ನಾವು ಶಿಖರವಾಗಿ ಯೋಚನೆ ಮಾಡ್ತಿರೋದು. ಇವ್ರು ಇನ್ನೂ ಆಳವಾಗಿ ಹಾಲು ಕುಡಿಯೋರಾಗಿ ಯೋಚನೆ ಮಾಡ್ತಾರೆ. ಪೌಲ ಬೈಯೋದೇನು ಸಭೆಗೆ, ಇನ್ನು ಎಷ್ಟು ಮಟ್ಟಿಗೆ ನೀವು ಹಾಲು ಕುಡಿತೀರಾ ಅಂತ. ವಿಶ್ವಾಸಿಗಳು ಹಾಲು ಕುಡಿಯೋದು ಅಂದ್ರೆ ಏನ್ ಗೊತ್ತಾ? ಇನ್ನು ನನಗೆ ದೇವರು ಬಿಡುಗಡೆ ಕೊಡಬೇಕು, ನಾನು ಸ್ವಸ್ಥತೆ ಕೊಡಬೇಕು, ಇದ್ರ ಬಗ್ಗೆ, ಇದಕ್ಕಾಗಿ ಸಭೆಗೆ ಹೋಗೋದು, ಇದಕ್ಕಾಗಿ ಪ್ರಾರ್ಥನೆ ಮಾಡೋದು, ಇದಕ್ಕಾಗಿ ಸೇವಕರನ್ನ ಕರ್ಸ್ಕೊಳ್ಳೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು, ಇದು ಬದಲಾಗಬೇಕು ಅಂತ ನಾನು ಹೇಳ್ತಾ ಇರೋದು. ಇನ್ನು ಎಷ್ಟು ಮಟ್ಟಿಗೆ ಅವ್ರು ಚಿಕ್ಕ ಮಕ್ಕಳ ತರ ನಾವು ಯೋಚನೆ ಮಾಡೋದು. ಇನ್ನು ಗಟ್ಟಿ ಆಹಾರ ಯಾವಾಗ ತಿನ್ನೋದು? ಆ ಗಟ್ಟಿ ಆಹಾರನೇ ಸುವಾರ್ತೆ, ಆ ಗಟ್ಟಿ ಆಹಾರನೇ ಕೇವಲ ಕ್ರಿಸ್ತನು, ಆ ಗಟ್ಟಿ ಆಹಾರನೇ ದೇವರ ರಾಜ್ಯದ ವಿಷಯಗಳು. ಇದು ಅನೇಕರಿಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಪ್ರಾರ್ಥನೆ ಮಾಡ್ಬೇಕು, ಅವರು ಆತ್ಮಿಕ ಕಣ್ಣುಗಳು ತೆರೆದುಕೊಳ್ಳಿ ಅಂತ. ಹಲ್ಲೆಲೂಯಾ. ದೇವರ ನಮ್ಮ ಸ್ತೋತ್ರವಾಗಿದೆ. ಅದಕ್ಕೆ ಇಲ್ಲಿ ಹೇಳ್ತಿರೋದು ದೇವರ ರಾಜ್ಯದಲ್ಲಿ ನಾವು ಬೇರೆ ಬಿಡಬೇಕು ಅಂತ. ಎಫೆಸ 6ನೇ ಅಧ್ಯಾಯ 17-18 ಓದ್ಕೊಳ್ಳೋಣ. ಇದಲ್ಲದೆ
ಇದಲ್ಲದೆ ರಕ್ಷಣೆ ಎಂಬ ಸ್ಥಾನವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗೆ ಹೇಳ್ತಾ ಇದ್ರೆ 1 1 ಥೆಸಲೋನಿಕ 5:16-17 ಇದೆಲ್ಲ ಇರುವಂತದ್ದು ಏನಂದ್ರೆ ಪ್ರಾರ್ಥನೆ ಮಾಡೋದ್ರ ಬಗ್ಗೆ ಇದೆ. ಆಮೇಲೆ ಸಕಲ ವಿಷಯಗಳಲ್ಲಿ ನೀವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಅದರಲ್ಲೂ ಕೂಡ ದೇವರು ಹೇಳ್ಕೊಟ್ಟಿರೋದೇ ಗೊತ್ತಾ? ಪರಲೋಕದ ಪ್ರಾರ್ಥನೆ ಏನ್ ಹೇಳ್ಕೊಟ್ರು ದೇವರು? ಮತ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಪ್ರಾರ್ಥನೆ ಮಾಡೋದು ಹೇಳ್ಕೊಡ್ತಾರೆ. ಯಾಕಂದ್ರೆ ಶಿಷ್ಯರಿಗೆ ಗೊತ್ತಿರಲ್ವಲ್ಲ ನಾನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಯೇಸು ಸ್ವಾಮಿಗೆ ಹೇಳುವಾಗ ಯೇಸು ಸ್ವಾಮಿ ಏನಂತ ಪ್ರಾರ್ಥನೆ ಹೇಳ್ಕೊಡೋದು? ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯ ಏನದು ರಾಜ್ಯ? ದೇವರು ಹೇಳ್ಕೊಟ್ಟಿರೋದು ಈ ರೀತಿ ಪ್ರಾರ್ಥನೆ ಮಾಡಿ ಅಂತ. ಎಷ್ಟು ಜನ ನಾವು ಪ್ರಾರ್ಥನೆ ಮಾಡಿದ್ವಿ ದೇವರ ರಾಜ್ಯಕ್ಕೋಸ್ಕರ? ಆ ದೇವರ ರಾಜ್ಯದ ಸಂಗತಿಗಳೇ ನಮ್ಗೆ ಗೊತ್ತಿಲ್ವಲ್ಲ, ದೇವರ ರಾಜ್ಯದ ವಿಷಯಗಳನ್ನೇ ನಾವು ಯೋಚನೆ ಮಾಡ್ತಿಲ್ವಲ್ಲ. ನಮಗೆ ಬೇಕಿರೋದೆಲ್ಲ ಈ ಲೋಕದ ರಾಜ್ಯ, ಈ ಭೂಲೋಕ ರಾಜ್ಯ. ಇಲ್ಲಿ ನಾವು ತಿನ್ನೋದು ಕುಡಿಯೋದು ಈ ಲೋಕದಲ್ಲಿ ಚೆನ್ನಾಗಿರೋದ್ರ ಬಗ್ಗೆ ಮಾತ್ರನೇ ನಮ್ಗೆ ಎಷ್ಟು ಬೇಕಾಗಿದೆ ಅಲ್ಲ. ಅದನ್ನೇ ನಾವು ಹೇಳೋದು. ಇದು ನಮ್ಮಲ್ಲಿ ಬರುವಂತ ಆಲೋಚನೆಗಳು, ಇದು ಜನರು ಮಾತಾಡುವಂತ ಆಲೋಚನೆಗಳು, ಇದು ಸೈತಾನ ಕೊಡುವಂತ ಆಲೋಚನೆಗಳು. ಸೈತಾನ ಯೇಸು ಹತ್ರ ಬಂದು ಕೂಡ ಏನ್ ಹೇಳ್ದ? ನೀನ್ ನನಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರೆ ಈ ರಾಜ್ಯಗಳೆಲ್ಲ ನೀನು ಕೊಡ್ತೀನಿ ಅಂತ. ನೀನ್ ದೇವ್ರ ಮಗನಾಗಿದ್ರೆ ಈ ಕಲ್ಲನ್ನ ರೊಟ್ಟಿಯಾಗಿ ಮಾಡ್ತೀನಿ. ಯಾಕಂದ್ರೆ ಅವ್ರ ಆಲೋಚನೆಗಳೆಲ್ಲ ಬರೀ ಈ ಲೋಕದ ವಿಷಯಗಳ ಬಗ್ಗೆ. ಇಸ್ರಾಯೇಲ್ಗೆ ಅವ್ರ ಹೊಟ್ಟೆ ದೇವರಾಗಿತ್ತಂತೆ. ಯೇಸು ಸ್ವಾಮಿ ಇಸ್ಲಾಮನ್ನ ಬೈದಿದ್ದು ಯಾರು? ಇಸ್ಲಾಮ್ ದೇವ್ರ ಮಕ್ಕಳು ಅನ್ಸ್ಕೊಂಡವ್ರು, ಪರಿಶುದ್ಧ ಅನ್ಸ್ಕೊಂಡವ್ರು, ದೇವರಿಂದ ಆರಿಸಲ್ಪಟ್ಟವ್ರು ಅನ್ಸ್ಕೊಂಡವ್ರು. ಇವತ್ತು ನಿಮ್ಮಲ್ಲಿ ನಾವು ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಆ ಥರ ನಮ್ಮ ಹೊಟ್ಟೆಗಳನ್ನ ದೇವ್ರು ಮಾಡ್ಕೊಂಡಿರೋರು. ಹೊಟ್ಟೆ ಮಾಡಿದಾಗ ಯೇಸುನ ನಂಬೋದಲ್ಲ. ಯೇಸು ಸ್ವಾಮಿ ಜೊತೆ 12 ಮಂದಿ ಶಿಷ್ಯರಿದ್ರು. ಅದರಲ್ಲೊಬ್ಬ ದೇವರ ಚಿತ್ತಾನುಸಾರ ಯೇಸುನ ಹಿಡ್ಕೊಂಡ. 11 ಜನ ಶಿಷ್ಯರು. 11 ಜನ ಶಿಷ್ಯರಿದ್ರು ಕೂಡ ಪ್ರಪಂಚನ ತಲೆಕೆಳಗೆ ಮಾಡಿದವರು. ಹಲ್ಲೆಲೂಯಾ. ಈಗ ಕೆಲವರೆಲ್ಲ ಆಡ್ಕೋತಾರಲ್ಲ, ಯೇಸು ಸ್ವಾಮಿನ ಹಿಂಬಾಲಿಸಿದ್ದು ಬರೀ 12 ಜನ ಮಾತ್ರನೇ, ಯೇಸು ಸ್ವಾಮಿ ಸಂಪಾದನೆ ಮಾಡಿದ 12 ಜನ ಶಿಷ್ಯರು ಮಾತ್ರನೇ. ಆ ಥರ ಹೋಲಿಸ್ಕೊಂಡ್ರೆ ಈಗ ಬೇರೆ 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 ಏನು ಸ್ವಾಮೀಜಿಗಳು, ಬೇರೆ ಬೇರೆ ನಾಯಕರುಗಳು ಸಾವಿರಾರು ಜನ ಹಿಂಬಾಲಕರನ್ನ ಹೊಂದಿದ್ದಾರೆ. ಆದ್ರೆ ಯೇಸು ಬರೀ 12 ಜನ ಮಾತ್ರ ಹೊಂದಿದ್ರು ಅಂತ. ಸಾವಿರಾರು ಜನ ಹಿಂಬಾಲಕರಾಗಿ ಅಲ್ಲೇ ಇದ್ದಾರೆ. ಅವ್ರು ಯಾರಾದ್ರೂ ನಮ್ಗೆ ಗೊತ್ತಿಲ್ಲ. ಆದ್ರೆ ಯೇಸುನ ಹಿಂಬಾಲಿಸಿದಂತ 12 ಜನ ಪ್ರಪಂಚನ ಬದಲಾವಣೆ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ಕೂಡ ಎಲ್ಲ ದೇಶಗಳಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಎಲ್ಲ ಜನರ ಬಳಿಗೆ ಯೇಸುವೇ ಕ್ರಿಸ್ತನು ಅಂತ ಸಾರಲ್ಪಡ್ತಾ ಇದೆ. 12 ಜನರಿಂದ ಪ್ರಾರಂಭವಾಗಿತ್ತು. ಸಾವಿರಾರು ಜನರಿಂದ ಪ್ರಾರಂಭವಾಗಿದ್ದು ಇನ್ನೂ ಅಲ್ಲೇ ಇದೆ. ಸಂಘ ಸಂಸ್ಥೆ ಅಂತ ಕಟ್ಕೊಂಡು ಇಲ್ಲಿರುವಂತ ನಾವು ಸ್ವಲ್ಪ ಜನ ಇರ್ಬೋದು. ಬದಲಾವಣೆ ಅನ್ನೋದು, ಪ್ರಾರಂಭ ಅನ್ನೋದು ಎಷ್ಟು ಜನರಿಂದ ಆಗ್ತಿದೆ ಅಂತಲ್ಲ, ಯಾವ ರೀತಿ ಆಗ್ತಿದೆ, ಯಾವುದಕ್ಕೋಸ್ಕರ ಆಗ್ತಿದೆ ಅನ್ನೋದು ಮುಖ್ಯವಾಗುತ್ತೆ. ಹಲ್ಲೆಲೂಯಾ. ಹಾಗಾಗಿ ನಾನು ನೀನು ದೇವರ ರಾಜ್ಯದ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅದನ್ನೇ ಸ್ವಾಮಿ ಹೇಳಿದ್ರು, ನಿನ್ನ ರಾಜ್ಯವು ಬರಲಿ, ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಭೂಲೋಕದಲ್ಲಿ ನೆರವೇರುವ ಹಾಗೆ, ಅಂದ್ರೆ ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿ ನೆರವೇರಲಿ. ಯೇಸು ನಾವು ಹೇಳ್ಕೊಟ್ರು ಪ್ರಾರ್ಥನೆ. ಏನು ಪ್ರಾರ್ಥನೆ ಮಾಡಬೇಕು ಅಂತ ಯೇಸು ಹೇಳ್ಕೊಟ್ಟಿದ್ದು, ಅದನ್ನೇ ನಾನು ಹೇಳ್ತಿರುವಂತದ್ದು. ದೇವರ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಏನು ದೇವರ ರಾಜ್ಯ ಅಂದ್ರೆ, ಈಗ ಉದಾಹರಣೆ, ಕಾಂಗ್ರೆಸ್ ಗೆಲ್ಲಕ್ಕೆ ಮುಂಚೆ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ರಾಜ್ಯ ಅಂದ್ರೆ ಸರ್ಕಾರ, ಆಳ್ವಿಕೆ. ಈಗ ನಮ್ಮ ಕರ್ನಾಟಕದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ಬಿಜೆಪಿ ಆಳ್ವಿಕೆ. ತುಂಬಾ ಜನ ಕಾಂಗ್ರೆಸ್ ಬರಬೇಕು ಅಂತ ಎದುರು ನೋಡಿದ್ರು, ಪ್ರಾರ್ಥನೆ ಮಾಡಿದ್ರು. ಬೇರೆ ಬೇರೆ ಜಾತಿ ಜನರೆಲ್ಲರೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಲ ಕಾಂಗ್ರೆಸ್ಸೇ ಬರಬೇಕು ಅಂತ ಬಿಟ್ಟು ಎಲ್ಲ ಹೋರಾಡಿ ಏನೋ ಗೆಲ್ಲಿಸಿದ್ರು. ಅದಕ್ಕೋಸ್ಕರ ಇವಾಗ ಯಾವ ರಾಜ್ಯ ಇದೆ? ಕಾಂಗ್ರೆಸ್ ರಾಜ್ಯ ಇದೆ. ಕಾಂಗ್ರೆಸ್ ಆಳ್ವಿಕೆ ಮಾಡ್ತಾ ಇದೆ. ನಾನು ರಾಜಕೀಯ ಬಗ್ಗೆ ಮಾತಾಡೋಕ್ಕಲ್ಲ ಇಲ್ಲಿ ಬಂದಿರೋದು, ನಿಮ್ಗೆ ಅರ್ಥ ಆಗ್ಲಿಕ್ಕೆ. ಈ ಒಂದು ನಮ್ಮ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಆಳ್ವಿಕೆ ಮಾಡ್ತಾ ಇದೆ. ಅವ್ರು ಏನ್ ಹೇಳ್ತಾರೋ ಅದೇ ನಡೀತಾ ಇದೆ. ಫ್ರೀ ಬಸ್ ಅಂದ್ರೆ ಫ್ರೀ ಬಸ್. ಬೆಂಗಳೂರಲ್ಲಿ ಇದ್ಕೊಂಡು ಸಿದ್ದರಾಮಯ್ಯ ಹೇಳಿದ್ರು, ಹೆಂಗಸರು ದುಡ್ಡು ಕೊಡೋದು ಬೇಡ ಬಸ್ಸಲ್ಲಿ ಅಂತ. ಕೊಡ್ತಿದ್ರೆ ಯಾರಾದ್ರು? ಎಲ್ಲಿಂದ ಆಳ್ವಿಕೆ ಬರ್ತಿರೋದು? ಸಂವಿಧಾನ, ಅಲ್ಲಿ ಏನೋ ಸರ್ಕಾರದಿಂದ ಆದೇಶ ಬರ್ತಿರೋದು. ನೀವು ಯಾರಂತ ಗೊತ್ತಿಲ್ಲ ಅವ್ರಿಗೆ. ಅದನ್ನ
ನೀವು ಕರ್ನಾಟಕದ ಜನರಾಗಿರೋದ್ರಿಂದ, ಆಧಾರ್ ಕಾರ್ಡ್ ಇರೋದ್ರಿಂದ ನೀವು ನಮ್ಮ ರಾಜ್ಯದವರು ಅಂತ ಹೇಳ್ಬಿಟ್ಟು ನಿಮಗೆ ಫ್ರೀ. ಆದರೆ ನೀನು ಬೇರೆ ರಾಜ್ಯದಲ್ಲಿ ಹೋದರೆ ಫ್ರೀ ಕೊಡಲ್ಲ. ನೀನು ಕರ್ನಾಟಕ ರಾಜ್ಯದಲ್ಲಿ ಇರೋದಕ್ಕೆ ನಿನಗೆ ಫ್ರೀ. ನಿನಗೆ ಇನ್ನೂ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಯಾಕಂದ್ರೆ ನೀನು ಈ ರಾಜ್ಯಕ್ಕೆ ಸಂಬಂಧಪಟ್ಟ. ಅರ್ಥ ಆಗ್ತಿದ್ಯಾ? ಪಕ್ಕದ ರಾಜ್ಯದವ್ರು ಯಾಕೆ ಕೊಡಲ್ಲ ನಿನಗೆ? ನೀನು ಆ ರಾಜ್ಯಕ್ಕೆ ಸಂಬಂಧಪಟ್ಟವರಲ್ಲ. ಇದನ್ನೇ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನೀನು ಸೈತಾನನ ರಾಜ್ಯಕ್ಕೆ ಸಂಬಂಧಪಟ್ಟಿದ್ಯಾ, ದೇವ್ರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ಯಾ ಅಂತ ಹೇಳಿ. ಸೈತಾನನ ರಾಜ್ಯಕ್ಕೆ ಸಂಬಂಧಪಟ್ಟರೆ ಆ ರಾಜ್ಯ ನಿನ್ನನ್ನು ಕದಿಯೋದಕ್ಕೆ ಬರೋದು, ಆ ಸೈತಾನ ರಾಜ್ಯ ನಿನ್ನನ್ನು ಹಾಳು ಮಾಡಕ್ಕೆ ಬರೋದು, ಆ ಸೈತಾನ ರಾಜ್ಯ ನಿನ್ನನ್ನು ನಾಶ ಮಾಡಕ್ಕೆ ಬರೋದು. ಅದೇ ದೇವರ ರಾಜ್ಯ ನಿನ್ನನ್ನು ಉದ್ಧಾರ ಮಾಡಕ್ಕೆ ಬರುತ್ತೆ. ಆಮೇಲೆ ದೇವರ ರಾಜ್ಯ ನಿನ್ನನ್ನು ರಕ್ಷಿಸೋದಕ್ಕೆ ಬರುತ್ತೆ. ನಿನ್ನಲ್ಲಿ ದೇವರ ರಾಜ್ಯ ಹಿಡಿಬೇಕು, ನಿನ್ನ ಕುಟುಂಬದಲ್ಲಿ ದೇವರ ರಾಜ್ಯ ಹಿಡಿಬೇಕು, ನಿನ್ನ ಸಭೆಯಲ್ಲಿ ದೇವರ ರಾಜ್ಯ ಇರಬೇಕು, ನಿನ್ನ ಗ್ರಾಮಗಳಲ್ಲಿ ದೇವರ ರಾಜ್ಯ ಹಿಡಿಬೇಕು ಅಂತ ಪ್ರಾರ್ಥನೆ ಮಾಡಿ. ಆ ಗ್ರಾಮಗಳಲ್ಲಿ ಸೈತಾನನ ರಾಜ್ಯ ಇರೋದು, ಸೈತಾನನ ಆಳ್ವಿಕೆ ಮಾಡ್ತಿರೋದು, ಜನರು ಸೈತಾನನ ಮಾತುಗಳನ್ನು ಕೇಳ್ತಿರೋದು, ಸೈತಾನನ ಉದ್ದೇಶಗಳು ಗುರಿಗಳು ನೆರವೇರ್ತಾ ಇರೋದು, ಅವೆಲ್ಲ ಮುರಿಯಲ್ಪಡಬೇಕು ಅಂದ್ರೆ ಯೇಸು ಹೆಸರಲ್ಲಿ ನೀನು ಪ್ರಾರ್ಥನೆ ಮಾಡು. ಆಮೇಲೆ ನಿನ್ನ ಬೇರುಗಳು ದೇವರ ರಾಜ್ಯದಲ್ಲಿ ಆಳವಾಗಿರಬೇಕು. ನೀನು ದೇವರ ಆರಿಸಿಕೊಂಡ ರಾಜ ಮನೆತನದ ದೇವರ ಮಗ ಮಗಳು. ಹಲ್ಲೆಲೂಯಾ. ದೇವ್ರ ನಮಗೆ ಸ್ತೋತ್ರವಾಗಲಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ಅರ್ಥ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡುವಾಗ ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡುವಂಥದ್ದು, ಪ್ರತಿದಿನ ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ದೇವರ ರಾಜ್ಯದ ವಿಷಯಗಳಲ್ಲಿ. ನಿನ್ನ ಸಮಸ್ಯೆಗಳು ಗೊತ್ತು. ಈಗ ನಿಮ್ಮೆಲ್ಲರಿಗೂ ಮಕ್ಕಳಿದ್ದಾರೆ, ನಮ್ಮ ಕುಟುಂಬಗಳ ಮಕ್ಕಳಿರ್ತಾರೆ. ಯೋಚನೆ ಮಾಡಿ, ಆ ಮಕ್ಕಳಿಗೆ ಏನ್ ಬೇಕಂತ ಅವ್ರು ಬಂದು ಪ್ರತಿ ಸಲ ಕೇಳೋದನ್ನ ಮಾತ್ರ ನೀವು ಕೊಡ್ತೀರಾ? ಅವ್ರಿಗೆ ಬೇಕಾಗಿರೋದು ನಿಮ್ಗೆ ಗೊತ್ತಿಲ್ವಾ? ತಂದೆ ತಾಯಿಯಾಗಿ ಮಕ್ಕಳಿಗೆ ಯಾವಾಗ ಏನ್ ಬೇಕಂತ ಗೊತ್ತಿಲ್ವಾ? ಗೊತ್ತಿರುತ್ತಾ ಇಲ್ವಾ? ತಂದೆ ತಾಯಿಗೆ ಗೊತ್ತಿರುತ್ತೆ. ಪ್ರತಿಯೊಂದು ವಿಷಯನೂ ಏನು ಬಂದು ಕೇಳಲ್ಲ. ಆ ಸಮಯದಲ್ಲಿ ಅವ್ರಿಗೆ ಏನ್ ಬೇಕೋ ಎಲ್ಲವೂ ಕೂಡ. ಆದ್ರೂ ಈಗ ಹೇಳ್ತಾರಲ್ಲ, ಮಗು ಅಳೋ ತನಕ ತಾಯಿ ಹಾಲು ಕೊಡಲ್ಲ ಅಂತ. ತಾಯಿ ಆಗಿದ್ರು ಕೂಡ ಮಗು ಹಾಲು ಕೊಡ್ಬೇಕು ಅಂತ ಗೊತ್ತಿದ್ರು ಕೂಡ ಮಗು ಅಳುವಾಗ ಅದಕ್ಕೆ ಅಳೋದೇ ಬರುತ್ತೆ, ಇನ್ನು ಕೇಳಕ್ ಮಾತೇ ಬರಲ್ಲ. ಸೊ ಆ ಸಮಯದಲ್ಲಿ ತಾಯಿಗೆ ಗೊತ್ತಾಗುತ್ತೆ, ನನ್ನ ಮಗು ಹಾಲುಗೋಸ್ಕರನೇ ಅಳ್ತಾ ಇದೆ ಅಂತ. ನನ್ನ ಮಗು ಹಾಲು ಬೇಕು, ಹಾಲಲ್ಲೇ ಅದು ಬದುಕೋದು ಅಂತ ಗೊತ್ತು ತಾಯಿಗೆ. ಆದ್ರೆ ಅದು ಅಳದೇನೆ ಹೋಗಿ ಹಾಲು ಕೊಡಲ್ವಲ್ಲ. ದೇವರು ಅದನ್ನೇ ಹೇಳ್ತಿರೋದು. ದೇವರು ನಿನ್ಗೆ ಏನೆಲ್ಲ ಕೊಡ್ಬೇಕು ಗೊತ್ತು, ಆದ್ರೆ ನೀವು ಪ್ರಾರ್ಥನೆ ಮಾಡೋದು ಮುಖ್ಯ, ದೇವರಲ್ಲಿ ಕೇಳ್ಕೊಳ್ಳೋದು ಮುಖ್ಯ. ಅದಕ್ಕೆ ನಾನು ಕೇಳ್ಕೊಳ್ಳೋದು ನಿಜವಾಗ್ಲೂ ದೇವರ ರಾಜ್ಯ. ಅದಲ್ವೇ? ಈಗ ನಿಮಗೆ ನಾನು ಆಗಲೇ ಹೇಳಿದೆ, 2,000 ರೂಪಾಯಿ ಗೃಹಲಕ್ಷ್ಮಿ ಮಾಡಕ್ಕೆ ಕೊಡ್ಬೇಕು ಅಂತ ನೀವು ಓಟ್ ಹಾಕಿದ್ದೀರಾ? ಫ್ರೀ ಬಸ್ಸಲ್ಲಿ ಓಡಾಡ್ಬೇಕು ನಾನು ಅಂತ ಓಟ್ ಹಾಕಿದ್ದೀರಾ? ಇಲ್ಲವಲ್ಲ. ನೀನು ಅವನ್ನ ಗೆಲ್ಲಿಸಿದಕ್ಕೆ ಅವ್ರು ಏನ್ ಮಾಡ್ಬೇಕು ಮಾಡ್ತಿದ್ದಾರೆ ನಿನಗೋಸ್ಕರ. ಹಾಗೇನೆ ದೇವರ ರಾಜ್ಯದಲ್ಲಿ ನೀನಿರುವಾಗ ದೇವರ ದೂತರು, ದೇವರ ಆತ್ಮರು ನಿನಗೆ ಬೇಕಾಗಿರೋದೆಲ್ಲವನ್ನ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಮೂರನೇದಾಗಿ ನಾವು ನೋಡುವಾಗ ದೇವರ ವಾಕ್ಯವು ನಿನ್ನ ಸ್ವಭಾವವಾಗಬೇಕು ಎಂಬುದಾಗಿ. ದೇವರ ವಾಕ್ಯವು ನಿನ್ನ ಸ್ವಭಾವವಾಗಲಿ ಅಂತ. ಪವಿತ್ರ ಆತ್ಮನ ಬಗ್ಗೆ ನಾವು ನೋಡುವಾಗ ಬಲ ಮತ್ತು ಸುವಾರ್ಥ ಸೇವೆ ಎಂಬುದಾಗಿ ನೋಡ್ತೀವಿ. ಪವಿತ್ರ ಆತ್ಮನ ಬಲ ಸ್ವಭಾವ ಅಂದರೆ ನಾವಲ್ಲ, ದೇವರ ಆತ್ಮನು ನಮ್ಮಲ್ಲಿ ಜೀವಿಸಬೇಕಾಗಿರೋದು. ದೇವರ ಆತ್ಮನಿಗಾಗಿ ನಾವು ಇದು ನೋಡ್ಬೇಕು ಅಂತ ವಾಕ್ಯ ಇದೆ. ದೇವರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಾ ಅಂತ. ನಿಮ್ಮ ಹೃದಯವು ದೇವರ ಆಲಯಗಳು ಎಂಬುದಾಗಿ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ. ಸೊ ಈಗ ಹೇಳ್ತಿರೋದೇನು? ದೇವರ ಆತ್ಮ ತುಂಬಾ ಮುಖ್ಯ. ಯಾವಾಗ ದೇವರ ಆತ್ಮ ನಮ್ಮ ಮೇಲೆ ಇಳಿಯುತ್ತೋ ದೇವರ ಸೇವೆ ಮಾಡೋದಕ್ಕೆ ನಾವು ಸಿದ್ಧರಾಗ್ತೀವಿ. ಅಲ್ಲಲ್ಲೂಯ್ಯ. ಯಾರು ನಮ್ಮನ್ನ ಒತ್ತಾಯ ಮಾಡೋದು ಬೇಕಾಗಿಲ್ಲ. ಸಭೆಗೆ ಹೋಗೋದಕ್ಕೆ ಒತ್ತಾಯ ಮಾಡೋದು ಬೇಡ, ಪ್ರಾರ್ಥನೆ ಮಾಡುವಂತ ಒತ್ತಾಯ ಮಾಡೋದು ಬೇಡ, ಸೇವೆ ಮಾಡುವಂತ ಒತ್ತಾಯ ಮಾಡೋದು ಬೇಡ. ಅದು ಪರಿಶುದ್ಧಾತ್ಮನು ನಮ್ಮಲ್ಲಿದ್ರೆ ದೇವರ ಆತ್ಮನೇ ನಮ್ಮನ್ನು ನಡೆಸ್ತಾನೆ. ಅಲ್ಲಲ್ವೇ? ದೇವರ ಆತ್ಮನೇ ನಮ್ಮನ್ನು ಪ್ರೇರೇಪಿಸ್ತಾನೆ. ಹಾಗಾಗಿ ನಿನ್ನ ಸ್ವಭಾವ ಅಲ್ಲ,
ನಮ್ಮನ್ನ ಸಿಲುವೆಗೆ ಹಾಕಿ ನಮ್ಮ ಸ್ವಭಾವವನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಉದ್ದೇಶ, ನಮ್ಮ ಗುರಿಗಳನ್ನೆಲ್ಲ ಸಿಲುವೆಗೆ ಹಾಕಿ ದೇವರ ಆಳ್ವಿಕೆ ನಮ್ಮಲ್ಲಿ ಇರಬೇಕು. ನನ್ನಂತೆ ನಾನು ನಡ್ಕೊಳ್ಳೋದಲ್ಲ, ದೇವರಂತೆ. ಯಾವಾಗ ಅದು ನನ್ನನ್ನು ನಾನು ಸಿಲುವೆಗೆ ಹಾಕಿಸ್ಕೊಳ್ಳುವಾಗ ಮಾತ್ರ ಸಾಧ್ಯವಾಗುತ್ತೆ. ಅಲ್ಲೂಯ್ಯ. ಸೊ ದೇವರ ಸ್ವಾರ್ಥ ಸೇವೆ ಬಗ್ಗೆ ಹೇಳಿರೋದೇನು? ನಮ್ಮ ಸ್ವಭಾವ ಬದಲಾಗಿದೆ ಅಂತ ಹೇಳಿದ್ರೆ ನಾವು ಸೇವೆಗಾಗಿ ಜೀವಿಸಬೇಕು ಎಂಬುದಾಗಿ. ಮತ್ತಾಯ 28:15-20 ನಾವು ನೋಡ್ತೇವೆ. ಅಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಎಲ್ಲಾ ದೇಶಗಳಿಗೆ ನಾವು ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ. ಆಮೇಲೆ ಎಲ್ಲಾ ದೇಶಗಳಿಗೆ ನಾವು ಹೋಗಬೇಕು ಎಂಬುದಾಗಿ ನೋಡ್ತೇವೆ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಮಾರ್ಕ 16:15 ಮಾರ್ಗ 16:20 ನಾವು ನೋಡುವಾಗ ಲೋಕದ ಎಲ್ಲಾ ಕಡೆ ಅಂದ್ರೆ ಜಗತ್ತಿಗೆಲ್ಲ ಸುವಾರ್ತೆ ಸಾರಬೇಕು, ಜಗತ್ತಿಗೆಲ್ಲ ಸುವಾರ್ತೆ ಸಾರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ಭೂಲೋಕದ ಕೊನೆಯ ತನಕ ಭೂಲೋಕದ ಕಟ್ಟ ಕಡೆಯವರೆಗೂ ನಾವು ಸ್ವಾರ್ಥನ ಸಾರಬೇಕು. ಇದು ನಮ್ಮ ಸ್ವಭಾವವಾಗಬೇಕು. ಇದು ನಮ್ಮ ಸ್ವಭಾವವಾಗಬೇಕು ಎಂಬುದಾಗಿ. ಸುವಾರ್ಥ ಸೇವೆ, ದೇವರಿಗೋಸ್ಕರ ಬದುಕೋದೇ ನಮ್ಮ ಸುವಾರ್ಥ ಸೇವೆ. ನಮ್ಮ ಒಂದು ಉದ್ದೇಶ, ನಮ್ಮ ಸ್ವಭಾವವಾಗಿ ಮಾರ್ಪಡಬೇಕು. ದೇವರು ಹೇಳಿರುವಂಥದ್ದು, ನಮ್ಮಲ್ಲಿ ದೇವರಾತ್ಮ ಇದೆ, ದೇವರ ಬಲ ಇದೆ ಅಂದರೆ ಸುವಾರ್ಥ ಸೇವೆಗಾಗಿರ್ಬೇಕು. ದೇವರು ಹೇಳಿರೋದು ಎಲ್ಲಾ ದೇಶಗಳಿಗೆ ನಾವು ಹೋಗ್ಬೇಕು, ಜಗತ್ತಿಗೆಲ್ಲ ಹೋಗ್ಬೇಕು, ಭೂಲೋಕದ ಕಟ್ಟ ಕಡೆಗೂ ನಾವು ಸುವಾರ್ತೆನ ಸಾರಬೇಕು ಅಂತ. ಹಲ್ಲೆಲೂಯಾ. ಹಾಗಾಗಿ ನಾನು ಹೇಳ್ತಿರೋದು ತುಂಬಾ ಸುಲಭ. ದೇವರಿಗಾಗಿ ನಾವು ಜೀವಿಸುವಾಗ ನಮಗೆ ಬೇಕಿರೋದೆಲ್ಲ ದೇವರು ಅನುಗ್ರಹಿಸ್ತಾನೆ. ಆಮೇಲೆ ದೇವರಿಗಾಗಿ ನಾವು ಪಾಪ ಪಡುವಾಗ, ಈಗ ಯೇಸುಸ್ವಾಮಿನ ನಾನು ನಂಬಿ ಸುಮಾರು 28 ವರ್ಷ ಆಗಿದೆ. 28 ವರ್ಷದಿಂದಲೂ ಕೂಡ ದೇವರು ನಡೆಸ್ತಾ ಬಂದಿರುವಂಥದ್ದು. ನಮ್ಮಮ್ಮ ನನಗಂತ ಆಸ್ತಿ ಏನು ಮಾಡಿಟ್ಟಿಲ್ಲ. ಅವ್ರು ನನ್ನ ಸಾಕಿ ಬೆಳೆಸಿ ಮದುವೆ ಮಾಡಿಸಿದ್ದೇ ಹೆಚ್ಚು. ನನಗಂತ ನಮ್ಮಪ್ಪ ಚಿಕ್ಕ ವಯಸ್ಸಲ್ಲೇ, ನಾನು ಇನ್ನೂ ಚಿಕ್ಕ ಅಮ್ಮ ವಯಸ್ಸಲ್ಲಿದ್ದಾಗಲೇ ನಮ್ಮಪ್ಪ ತೀರೋದು. ನಮಗಂತ ಆಸ್ತಿ ಏನಿಲ್ಲ. ಇದುವರೆಗೂ ನನ್ನನ್ನು ನಡೆಸ್ತಿರೋದು ದೇವರೇ. ಅಲ್ಲೂಯ್ಯ. ಖಂಡಿತ ದೇವರೇ. ಯೇಸುನ ಹಿಂಬಾಲಿಸಿ ಹೋದ್ರೆ ಏನು ಸಿಗುತ್ತೆ? ಏನು ಸಿಗುತ್ತೆ ಅನ್ನೋದಂಗೆಲ್ಲ ಸಿಕ್ಕಿರೋದನ್ನ ಪ್ರಪಂಚಕ್ಕೆ ಹೇಳಕ್ ಬಂದಿರೋದು. ಆಮೇಲೆ ಎಲ್ಲೂ ಸಿಗದೆ ಇರುವಂಥದ್ದು, ಪ್ರಪಂಚದಲ್ಲಿ ಎಲ್ಲೂ ಸಿಗದೆ ಇರುವಂಥದ್ದು ದೇವರ ಸುವಾರ್ತೆ. ಅದು ನನಗೆ ಸಿಕ್ಕಿದೆ. ಅದನ್ನು ಪ್ರಪಂಚಕ್ಕೆ ಹೇಳೋದಕ್ಕಾಗಿ ದೇವರು ನನಗೆ ಕರ್ಕೊಂಡು ಬಂದಿರೋದು. ಒಂದು ವೇಳೆ ನಾನು ನನ್ನ ಬಗ್ಗೆ ನೋಡಿದರೆ ಇಷ್ಟು ದೂರ ಬಂದು ಈ ಒಂದು ಸ್ವಲ್ಪ ಜನ ವಿಶ್ವಾಸಿಗಳ ಜೊತೆಗೆ ಅವರು 4 ದಿನ ಬಂದರೆ 4 ದಿನ ಬರಲ್ಲ. ಎಷ್ಟು ಬದಲಾಗಬೇಕಾಗಿತ್ತು ಸಭೆ. ಬೇರೆ ಸಭೆಗಳನ್ನು ನೋಡ್ತಿರಲ್ಲ, ಸತತವಾಗಿ ಬರ್ತಿರ್ತಾರೆ, ಸೇವಕರ ಜೊತೆ ಇರ್ತಾರೆ, ಎಲ್ಲದರಲ್ಲೂ ಕೂಡ ಭಾಗಿಯಾಗಿರ್ತಾರೆ, ಭಾಷೆಗೆ ಬೆನ್ನೆಲುಬಾಗಿರ್ತಾರೆ. ಒಂದು ಮಾತು ಹೇಳಿದ್ರೆ ಮಾತಿನಂತೆ ಆ ಸಭೆಯವರೆಲ್ಲ ಮಾಡ್ತಾರೆ. ಭಾಷೆ ಇರೋದು ಬೇಡ, ಒಂದು ಮಾತು ಹೇಳಿದ್ರೆ ಸಾಕೋದ್ರಂತೆ ಎಲ್ಲ ಮಾಡ್ತಿರ್ತಾರೆ. ನಮ್ಮ ಸಭೆಯಿಂದ ಹೇಳೋದು ಬೀಳೋದು ಇನ್ನೂ ಸ್ಥಿರತೆ ಇಲ್ಲ. ಸುವಾರ್ತೆ ಗೊತ್ತಿರೋದ್ರ ಬಗ್ಗೆ ಬಿಡಿ, ಗೊತ್ತಿರುವ ಕೂಡ ಬಲವಾಗಿಲ್ಲ ಕಾಣ್ತಿರೋದು. ಹೇಳ್ತಿರೋದು. ಒಂದು ವೇಳೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಿದರೆ ಇಷ್ಟೊತ್ತಿಗೆ ಯಾವಾಗಲೂ ನಾನು ನಮ್ಮ ಊರಿಗೆ ಹೋಗಿ ಅಲ್ಲಿರುವಂಥ ನಮ್ಮ ಮನೆಯಲ್ಲಿ ಇದ್ಕೊಂಡು ಅಲ್ಲೂ ಕೂಡ ಸೇವೆ ಮಾಡ್ಬೋದಾಗಿತ್ತು. ಯಾವ ಸಪೋರ್ಟ್ ಇಲ್ಲದೆ ಬರೋ ಕಾಣಿಕೆನೂ ನೀವೇ ಯೋಚನೆ ಮಾಡಿ, ನೀವು ಕೊಡೋ ಕಾಣಿಕೆಯಿಂದ ನಮ್ಮ ಜೀವನ ನಡೆಯುತ್ತಾ ಅಂತ, ಸೇವಕರ ಕುಟುಂಬ ನಡೆಯುತ್ತಾ ಸಭೆಯಿಂದ ಬರ್ತಿರೋ ಕಾಣಿಕೆಯಲ್ಲಿ ಅಂತ ಹೇಳ್ತಿರೋದು. ನನ್ನ ಆಧಾರ ಕ್ರಿಸ್ತನೇ. ಹಲ್ಲೆಲೂಯಾ. ಖಂಡಿತ ನನ್ನ ಆಧಾರ ಕ್ರಿಸ್ತನೇ. ಇದುವರೆಗೂ ಆಧಾರ ನನ್ನನ್ನು ಬಿಟ್ಟಿಲ್ಲ. ಯಾಕಂದ್ರೆ ನಮ್ಮ ಸ್ವಭಾವ ಬದಲಾಗಬೇಕಾಗಿದೆ. ನಾ ಸೇವೆ ಮಾಡ್ತಿರೋದು ಏನೋ ಸಿಗುತ್ತೆ ಅಂತಲ್ಲ. ನಾನು ಆಗಲೇ ಹೇಳಿದೆ, ಸಿಕ್ಕಿರೋ ಯೇಸುವನ್ನ ಅಂತ ಜನಕ್ಕೆ ಸಾರಿ ಹೇಳೋದಕ್ಕೆ ನಾನು ಬದುಕ್ತಿರೋದು. ಅದು ನಾನು ಕೊನೆ ಉಸಿರೋ ತನಕ ಮಾಡ್ತೇನೆ. ಆಮೇಲೆ ಕೊನೆ ಉಸಿರೋ ತನಕ ಅದನ್ನು ಮಾಡ್ತೇನೆ. ಇಲ್ಲಿ ಕೂತಿರೋ ನೀವೇ ಯೋಚನೆ ಮಾಡಿ, ಎಷ್ಟು ಸರಿ ನೀವು ಬಿಟ್ಟು ಹೋಗಿದ್ದೀರಾ ಸಭೆನ? ಅದೇ ಸೈಬರ್ ಪಾಸ್ಟ್ ಪ್ರತಿ ವಾರ ಇಲ್ಲಿದೆ. ಹಲ್ಲೆಲೂಯಾ. ಅದು ಗುಡಿಸಲಾಗಿದ್ರು ಕೂಡ, ಸಭೆಯಾಗಿದ್ರು ಕೂಡ ಯಾವತ್ತೂ ಬಿಟ್ಟು ಹೋಗಿಲ್ಲ, ಬಿಟ್ಟು ಹೋಗೋದು ಇಲ್ಲ. ಆಮೇಲೆ ದೇವರು ನಮಗೆ ಸ್ತೋತ್ರವಾಗಲಿ. ಮುಕ್ತಾಯದಲ್ಲಿ ನಾವು ನೋಡುವಾಗ
ಇವತ್ತಿನ ವಾಕ್ಯದಲ್ಲಿ 3 ವಿಷಯಗಳನ್ನ ನಾವು ನೋಡ್ಬೋದು. ಮೂರು ವಿಷಯಗಳನ್ನ ನಾವು ನೋಡುವಾಗ ಮೊದಲನೇದು ಬಂದು ಸ್ವಬುದ್ಧಿಯನ್ನು ನಾವು ಆಧಾರ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ಓದಿದ್ರು. ಇಲ್ಲಿ 6ನೇ ವಚನ ನಾವು ನೋಡುವಾಗ 5ನೇ ವಚನದಲ್ಲಿ ಜ್ಞಾನೋಕ್ತಿ 3:5 ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ ಅಂತ. ಸ್ವಬುದ್ಧಿಯನ್ನು ನಾವು ಆಧಾರ ಮಾಡ್ಕೋಬಾರ್ದು. ನಮ್ಮ ಸ್ವಂತ ಆಲೋಚನೆಗಳು, ಸ್ವಂತ ಉದ್ದೇಶಗಳನ್ನು ನಾವು ಆಧಾರ ಮಾಡ್ಕೋಬಾರ್ದು ಅಂತ ಹೇಳಿ. ಮತ್ತೆ ಎರಡನೇದಾಗಿ ನಾವು ಮಾಡಬೇಕಾದ್ರೆ ಪೂರ್ಣ ಮನಸ್ಸಿನಿಂದ ಏನು ಮಾಡ್ಬೇಕಂತೆ? ದೇವರಲ್ಲಿ, ಯೇಸುವಿನಲ್ಲಿ ಭರವಸೆ ಇಡಬೇಕು. ಪೂರ್ಣ ಮನಸ್ಸಿನಿಂದ, ಅರ್ಧಂಬರ್ಧ ಮನಸ್ಸಿನಿಂದ ಅಲ್ಲ, ಪೂರ್ಣ ಮನಸ್ಸಿನಿಂದ ಯೇಸು ಕ್ರಿಸ್ತನಲ್ಲಿ ನಾವು ಭರವಸೆ ಇಡಬೇಕು ಅಂತ. ಮೂರನೇದಾಗಿ ನಾವು ಮಾಡಬೇಕಾಗಿರೋದು ನಮ್ಮ ನಡವಳಿಕೆಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಆತನ ಚಿತ್ತಕ್ಕೆ ವಿಧೇಯರಾಗಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೇನಾಗುತ್ತಂದ್ರೆ ಆತನೇ ನಮ್ಮ ಮಾರ್ಗಗಳನ್ನು ಏನ್ ಮಾಡ್ತಾರೆ? ನಮ್ಮ ಮಾರ್ಗಗಳನ್ನು ಸರಾಗ ಮಾಡ್ತಾನೆ, ನಿನ್ನ ಜೀವಿತಗಳನ್ನು ಸರಿ ಮಾಡ್ತಾನೆ, ನಿನ್ನ ಕುಟುಂಬವನ್ನು ಸರಿ ಮಾಡ್ತಾನೆ. ಯಾವಾಗ ನಾನು ಹೇಳ್ತಿರುವಂಥದ್ದು, ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡ್ಕೋಬಾರ್ದು. ಸ್ವಂತ ಬುದ್ಧಿಯಿಂದ ನಾವು ದೇವರನ್ನ ಹಿಂಬಾಲಿಸಬಾರ್ದು. ನಮ್ಮ ಬುದ್ಧಿ ಬದಲಾಗಬೇಕು, ನಮ್ಮ ಜ್ಞಾನ ಬದಲಾಗಬೇಕು. ಆಗಲೇ ಹೇಳಿದಾಗೆ ನಮ್ಮ ಮುದ್ರೆ ಬೇರು ಸ್ವಭಾವಗಳು ಬದಲಾಗಬೇಕು. ಎರಡನೇದಾಗಿ ಅರ್ಧಂಬರ್ಧ ಮನಸ್ಸಿನಿಂದ ಅಲ್ಲ, ಅರ್ಧ ಮನಸ್ಸಿನಿಂದ ನಾವು ಸಭೆಗೆ ಬರೋದಾದ್ರೆ, ಅರ್ಧ ಮನಸ್ಸಿನಿಂದ ನಾವು ಯೇಸುವನ್ನು ಹಿಂಬಾಲಿಸೋದಾದ್ರೆ, ಕಷ್ಟ ಸಮಸ್ಯೆ ಬಂದಾಗ, ವಿರೋಧಗಳು ಬಂದಾಗ ನಾವು ಯೇಸುವನ್ನು ಬಿಟ್ಟು ಸಭೆನ ಬಿಟ್ಟು ಹೋಗ್ಬಿಡ್ತೀವಿ. ಎಷ್ಟೋ ಜನ ಅದೇ ರೀತಿ ಬಿಟ್ಟು ಹೋಗಿರೋದು. ಆದರೆ ಪೂರ್ಣ ಮನಸ್ಸಿಂದ, ಬೈಬಲಲ್ಲಿ ಹೇಳೋದು ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಮೂರನೇದಾಗಿ ನಮ್ಮ ನಡವಳಿಕೆಗಳಲ್ಲಿ, ಅಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ಚಿತ್ತ ಅಲ್ಲ, ದೇವರ ಚಿತ್ತ. ಅಲ್ಲೂಯ್ಯ, ಅಲ್ಲೂಯ್ಯ. ನಿಮ್ಮ ಜೊತೆ ದೇವರಿದ್ದಾರೆ ಅಂತ ನಂಬ್ತಿದ್ದೀರಾ? ನೀವು ನಂಬ್ತಿದ್ದೀರಾ ಇಲ್ವ? ನಂಬ್ತಿದ್ದೀರಾ ಅನ್ನೋದಾದ್ರೆ ನೀವು ಯಾರಿಂದ ನಡೆಸಲ್ಪಡ್ತೀರಾ? ದೇವರ ವಾಕ್ಯದಿಂದ. ನನ್ನ ಆಲೋಚನೆ ಅಲ್ಲ, ದೇವರ ಆಲೋಚನೆ. ದೇವರು ಅಂತ ನೀವು ದೇವರನ್ನ ಮೊದಲು ಇಡಿ ನಿಮ್ಮ ಜೀವನದಲ್ಲಿ. ಆತನು ನಿಮ್ಮನ್ನು ಕೂಡ ಮೊದಲಿಟ್ಟು ನಡೆಸ್ತಾರೆ. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಬೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ಸನ್ನಿಧಿಯಲ್ಲಿ ಬರೋದಕ್ಕೆ ಕೃಪೆ ತೋರಿಸಲಿಕ್ಕಾಗಿ ಸ್ತೋತ್ರ. ಕೂಡಿ ಬಂದರೆ ಎಲ್ಲ ನಿನ್ನ ಮಕ್ಕಳನ್ನ ಬಲಪಡಿಸಿ ಆಶೀರ್ವದಿಸಲಿಕ್ಕಂತಾನೆ ದೇವರ ವಾಕ್ಯ ನಡೆಸಲ್ಪಡಲಿರುವುದಾಗಿ ವಾಕ್ಯದಲ್ಲಿ ನೋಡಿಕೊಂಡ ಹಾಗೆ ಅಪ್ಪ, ನಮ್ಮ ಮುದ್ರೆಗಳು ಬದಲಾಗಲಿ. ಅಪ್ಪ ದೇವರೇ, ನಮ್ಮ ಆಲೋಚನೆ ಹಳೆಯ ಮುದ್ರೆಗಳೆಲ್ಲ ಹೋಗಿ ವಾಕ್ಯದ ಮುದ್ರೆಯಾಗಲಿ ನಮ್ಮ ಹೃದಯದಲ್ಲಿ. ಮತ್ತೆ ದೇವರೇ, ಈ ಲೋಕದ ಅನೇಕ ವಿಷಯಗಳು ನಾವು ಬೇರೆ ಬಿಟ್ಟು ಅವುಗಳಿಂದ ನಾವು ಹೊರಗಡೆ ಬರೋಕ್ಕಾಗದೆ ಅಪೂರ್ವ ಸ್ವಭಾವದಲ್ಲೇ ಇದ್ದೀವಿ, ಹಳೆಯ ಸ್ವಭಾವಗಳಲ್ಲೇ ಇದ್ದೀವಿ. ಅದೆಲ್ಲ ಬೇರು ಸಮೇತವಾಗಿ ಕಿತ್ತು ಹಾಕಿ ನಿಮ್ಮ ರಾಜ್ಯದ ವಿಷಯಗಳಲ್ಲಿ ಪ್ರಾರ್ಥನೆಯೊಂದಿಗೆ ನಾವು ಬೇರು ಬಿಡಲು ಕೃಪೆ ತೋರಿಸಿರಿ ಕರ್ತನೆ. ಹಾಗೆಯೇ ಸ್ವಾಮಿ, ನಮ್ಮ ಸ್ವಭಾವ ಬದಲಾಗಲಿ. ಇನ್ನು ಸೈಮನ್ ಪಾಸ್ಟರ್ ಹೀಗೆ ಅಂತ ಹೇಳುವಂತ ದಿನಗಳು ಹೋಗಿ ಅಪ್ಪ ದೇವರೇ, ನನ್ನನ್ನ ಇಲ್ಲಿರುವಂತ ನಮ್ಮೆಲ್ಲರನ್ನ ಗುರುತಿಸುವಾಗ ಇವರು ದೇವರ ಮಗ, ಇದು ದೇವರ ಮಗಳು ಅಂತ ಹೇಳಿ ಗುರುತಿಸುವ ಹಾಗೆ ಅಪ್ಪ ನಿಮ್ಮ ಸಾಕ್ಷಿಗಳಾಗಿ ನಾವು ನಿಲ್ಲುವ ಹಾಗೆ ಸಹಾಯ ಮಾಡಿ ದೇವರೇ. ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯ ಕೇಳ್ತಿರೋದು ಪ್ರತಿಯೊಬ್ಬರನ್ನ ಆಶೀರ್ವದಿಸಿ. ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಕೇಳ್ತಿರೋದು ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಬಲಪಡಿಸಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡ್ತೇನೆ.